ನಮಸ್ತೆ ಬ್ರದರ್. ನಮಸ್ತೆ ಸರ್, ಪ್ರಸನ್ನ ಕುಮಾರ್ ಬ್ರದರ್, ಅಂಜಮ್ಮ ಆಂಟಿ. ನಮಸ್ತೆ ರೇಷ್ಮಾ ಸಿಸ್ಟರ್. ನಮಸ್ತೆ ರಾಧಿಕಾ ಸಿಸ್ಟರ್. ನಂಜಮ್ಮ ಸಿಸ್ಟರ್ ನಮಸ್ತೆ. ಪ್ರಸನ್ನ ಕುಮಾರ್ ಬ್ರದರ್ ನಮಸ್ತೆ. ನಮಸ್ತೆ ಬ್ರದರ್ ಸಿಸ್ಟರ್ಗೆಲ್ಲ ನಮಸ್ತೆ. ನಮಸ್ತೆ ನಮಸ್ತೆ ಸಿಸ್ಟರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ ಬ್ರದರ್. ಸಿಸ್ಟರ್ ಹೇಗಿದ್ದೀರಾ ರೇಷ್ಮಾ ಸಿಸ್ಟರ್? ಆರಾಮದೇನ್ರಿ. ನವೀನ್ ಬ್ರದರ್, ಹಿಮಾ ಸಿಸ್ಟರ್ ನಮಸ್ತೆ. ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ನಾಮದ ವಂದಿಸ್ತಾ ಈ ಒಂದು ಸಂಜೆಯ ವೇಳೆಯಲ್ಲಿ ಒಂದು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡ್ಕೊಳ್ಳೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ಪ್ರಸನ್ನ ಕುಮಾರ್ ಬ್ರದರ್ನ ಕೇಳ್ಕೊಳ್ತೀನಿ. ಪ್ರಸನ್ನ ಕುಮಾರ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ ಬ್ರದರ್. ಓಕೆ ಬ್ರದರ್, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪ್ರೀತಿ ಸ್ವರೂಪನು ತಂದೆಯಾದ ದೇವರೇ, ನಿಮ್ಗೆ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ಕಳೆದ ಸ್ವಾಮಿ ದಿನಗಳೆಲ್ಲ ಈ ದಿನವೆಲ್ಲ ನಮ್ಮನ್ನ ಕಾಪಾಡಿ ತಂದೆ ದೇವರೇ, ನಮ್ಮನ್ನ ಇನ್ನ ಜೀವಂತರ ರೀತಿಯಲ್ಲಿ ನಮ್ಮನ್ನ ನಿಲ್ಲಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಈಗ ಸ್ವಾಮಿ, ಈ ಒಂದು ಸಾಯಂಕಾಲದ ವೇಳೆಯಲ್ಲಿ ತಂದೆ ನಮ್ಮೆಲ್ಲರನ್ನ ಈ ರೀತಿಯಲ್ಲಿ ಸೇರಿಸಿ ತಂದೆ ನಾವು ತಿಳ್ಕೊಳ್ಳುವಂತ ಅನೇಕ ಸತ್ಯ ವಚನಗಳನ್ನ ನೀವು ಕಲಿಸಿಕೊಳ್ಳಿಕ್ಕೆ ನಮ್ಮನ್ನ ಸೇರಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಗಳು ತಂದೆ. ಹೇಳಿಕೊಡುವಂತ ಸಹೋದರರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇನೆ ತಂದೆ. ಅವ್ರಿಗೂ ಸ್ವಾಮಿ ಪರಿಶುದ್ಧ ಆತ್ಮನ ಶಕ್ತಿಯೊಡನೆ ಸಹಾಯವನ್ನ ಮಾಡಿ ಒಳ್ಳೆ ರೀತಿಯಲ್ಲಿ ಬೋಧಿಸುವ ಹಾಗೆ ಸಹಾಯ ಮಾಡ್ರಿ. ಕೇಳುವಂತ ನಾವುಗಳು ತಂದೆ ಅಪ್ಪ, ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಆತನು ನಮಗೆ ಮಾದರಿಯಾಗಿ ನಾವುಗಳು ನಡಿಬೇಕಾಗಿದೆ. ಆ ಮಾದರಿಯನ್ನು ಅನುಸರಿಸುವುದಕ್ಕೆ ಬೇಕಾಗಿರುವಂತ ಅನೇಕ ವಚನಗಳು, ಸತ್ಯವಚನಗಳು ನಮಗೆ ತಿಳಿಯಪಡಿಸಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಬೇಕಾಗಿರ್ತಕ್ಕಂಥ
ಆ ಕೃಪೆಯನ್ನು ನಮಗೆ ದಯಪಾಲಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ, ಇಲ್ಲಿ ಸೇರಿ ಬಂದಿರುವ ಪ್ರತಿಯೊಬ್ಬೊಬ್ಬರನ್ನು ತಂದೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ಈ ಒಂದು ಕೂಟವನ್ನ ಆದಿಯಿಂದ ಅಂತ್ಯವರೆಗೂ ತಂದೆ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಈ ಒಂದು ಪ್ರಾರ್ಥನೆಯನ್ನ ತಂದೆ ನಮ್ಮ ಒಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತಾ, ಈ ಒಂದು ಸಂಜೆ ವೇಳೆಯಲ್ಲಿ ಒಂದು ಬುಕ್ ಸ್ಟಡಿಗೆ ನಿಮ್ನೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಲೈಫ್ ಆಫ್ ಕ್ರೈಸ್ಟ್ ಭಾಗ 2, ಕನ್ನಡದಲ್ಲಿ ಪೇಜ್ ನಂಬರ್ 64, ಇಂಗ್ಲಿಷ್ ನಲ್ಲಿ ಪೇಜ್ ನಂಬರ್ 194 ಓದುವಂತವರಾಗಿರೋಣ. ಸೊ ಕಳೆದ ವಾರ ನಾವು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡ್ತಾ ಇದ್ವಿ. ರೀಪ್ರಿಂಟ್ 5021 ಬರೆದಿರುವಂತ ಒಂದು ಪ್ರಾರ್ಥನೆ ಒಂದು ವಿಶೇಷ ಸೌಭಾಗ್ಯ ಅನ್ನೋ ಒಂದು ವಿಶೇಷವಾದಂತ ಒಂದು ಪಾಠದ ಬಗ್ಗೆ ನಾವು ನೋಡ್ತಾ ಇದ್ವಿ ಪ್ರಿಯರೇ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಂಜೆಯ ಒಂದು ಕೂಟದಲ್ಲಿ ನಾವು ಪ್ರಾರ್ಥನೆ ಬಗ್ಗೆ ಹಲವಾರು ಒಂದು ಮಾಹಿತಿನ ಈ ದಿನ ನಾವು ತಿಳ್ಕೊಳ್ಳುವಂತವರಾಗಿರೋಣ. ಪ್ರಮುಖವಾಗಿ ಪ್ರಾರ್ಥನೆ ಅನ್ನೋದು ಕ್ರೈಸ್ತನ ಒಂದು ಜೀವಿತದಲ್ಲಿ ಮುಖ್ಯವಾದಂತ ಒಂದು ಮೂಲೆಗಲ್ಲಾಗಿರುತ್ತೆ. ಅದನ್ನ ಯಾವ ರೀತಿ ನಾವು ಅಳವಡಿಸ್ಕೋಬೇಕು, ಅದನ್ನ ಯಾವ ರೀತಿ ನಾವು ದೇವರಿಗೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ತೋರ್ಪಡಿಸ್ಕೋಬೇಕು ಅನ್ನೋದನ್ನ ಆ ಒಂದು ಸಂಗತಿನ ಈ ದಿನ ನಾವು ನೋಡುವಂತವರಾಗಿರೋಣ. ಸೊ ದಯವಿಟ್ಟು ಎಲ್ಲ ಸಹೋದರ ಸಹೋದರಿಯರು, ಟೆಕ್ಸ್ಟ್ ಬುಕ್ ಇರುವಂತ ಸಹೋದರ ಸಹೋದರಿಯರು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಮಿತ್ರರು ಹಾಗೂ ನೆರೆಯವರನ್ನು ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕೆ ಪ್ರೋತ್ಸಾಹಿಸುವ ಬದಲು ನಾವು ಸತ್ಯವೇದದ ಉಪದೇಶಗಳನ್ನು ಅವರಿಗೆ ನೀಡಿ ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ನಂಬಿಕೆಯ ಮೂಲಕ ದೇವರ ವಾಕ್ಯದಲ್ಲಿರುವ ಕಟ್ಟಳೆ ಪ್ರಮಾಣಗಳ ಅನುಸಾರವಾಗಿ ತಮ್ಮ ಪಾಪಗಳಿಗಿರುವ ಕ್ಷಮೆಯನ್ನು ಅಂಗೀಕರಿಸಿ ಯೇಸುವಿನ ಹೆಜ್ಜೆಜಾಡನ್ನು ಹಿಂಬಾಲಿಸುವ ಶಿಷ್ಯರಾಗಲು ತಮ್ಮನ್ನು ಪೂರ್ಣವಾಗಿ ಪ್ರತಿಷ್ಠೆ ಮಾಡಿಕೊಳ್ಳುವಂತೆ ಮಾಡಬೇಕು. ಆಗ ಅವರು ಈ ಕಾಲದಲ್ಲಿ ಮಕ್ಕಳು ಪಡೆಯುವ ಸೌಭಾಗ್ಯಗಳನ್ನು ಪಡೆದು ಈ ಕಾಲದ ನಂತರದಲ್ಲಿನ ಪ್ರಭಾವ ಮಹಿಮೆ ಪಡೆಯುವ ನಿರೀಕ್ಷೆಯನ್ನು ಹೊಂದುವರು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕಳೆದ ವಾರ ನಾವು 64ನೇ ಒಂದು ಪೇಜ್ ವರ್ಗೂನು ಕೂಡ ನಾವು ತಿಳ್ಕೊಂಡಿದ್ವಿ. ಅದರ ಒಂದು ಲಾಸ್ಟ್ ಪ್ಯಾರಾದಿಂದ ಈ ದಿನ ಪಾಠ ನಾವು ಆರಂಭ ಮಾಡ್ತಾ ಇದ್ವಿ. ನೋಡಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಪ್ರಾರ್ಥನೆ ಒಂದು ಪ್ರಮುಖವಾದದ್ದು, ಒಂದು ವಿಶೇಷವಾದಂತ ಒಂದು ಸಂಗತಿಯಾಗಿರುತ್ತೆ ಕ್ರೈಸ್ತ ಜೀವಿತದಲ್ಲಿ. ಆದರೆ ನಮ್ಮ ಸಹೋದರ ಸಹೋದರಿಯರು ದೇವರಲ್ಲಿ ಪ್ರಾರ್ಥನೆ ಮಾಡೋದು ತುಂಬಾ ಉತ್ತಮ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಬದಲಾಗಿ ಅವರು ಸತ್ಯವೇದದಲ್ಲಿರುವಂತ ಉಪದೇಶಗಳನ್ನ ಕೇಳಿ ಅದರಲ್ಲಿರುವಂತ ಒಂದು ಪಾಪಗಳನ್ನೇನಾದ್ರೂ ಅವರಲ್ಲಿ ಇತ್ತು ಅಂತಂದ್ರೆ ಅದನ್ನ ಪಶ್ಚಾತ್ತಾಪ ಪಟ್ಟು ನಂಬಿಕೆ ಮೂಲಕ ದೇವರ ವಾಕ್ಯನ ಕೈಗೊಂಡು ನಡೆಯೋ ರೀತಿ ಮಾಡ್ಬೇಕಂತೆ ಪ್ರಿಯರೇ. ಈಗ ನಾವೇನ್ ಮಾಡ್ತೀವಿ, ಒಬ್ರಿಗೊಬ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಇಲ್ಲ. ವಾಕ್ಯದ ಪ್ರಕಾರ ಅವ್ರಿಗೆ ಪೋಷಿಸಿ ಬಲಪಡಿಸಿ ಅವರಲ್ಲಿರುವಂತ ಒಂದು ಬಲಹೀನತೆಗಳನ್ನ ತೆಗೆದಾಕಿ ಬಲಭರಿತವಾಗಿ ನಿಲ್ಲಿಸಿ ಇದೆಯಲ್ಲ ಅದನ್ನು ಕೂಡ ಒಂದು ಪ್ರಾರ್ಥನೆಯಾಗಿ ಮಾರ್ಪಾಟಾಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಆ ಒಂದು ವಾಕ್ಯದಲ್ಲಿ ಅವ್ರನ್ನ ನಾವ್ ಎಚ್ಚರಿಸ್ಬೇಕು, ಬಲಪಡಿಸ್ಬೇಕು. ಅವರ ಹೆಜ್ಜೆ ಜಾಡನ್ನ ಅವರು ಕ್ರಿಸ್ತನ ಹೆಜ್ಜೆ ಜಾಡಲ್ಲಿ ನಡ್ಕೊಂಡು ಹೋಗೋ ರೀತಿಯಲ್ಲಿ ನಾವು ಅವ್ರಿಗೆ ಪ್ರೋತ್ಸಾಹನ ಕೊಡ್ಬೇಕು ಪ್ರಿಯರೇ. ಈ ರೀತಿ ನಾವು ಮಾಡೋದ್ರಿಂದ ಅವ್ರಿಗೂ ನಮಗೂ ಏನ್ ಲಾಭ ಪ್ರಿಯರೇ? ದೇವರ ಒಂದು ವಿಶೇಷವಾದಂತ ಒಂದು ಕೃಪೆಯಲ್ಲಿ ಮಕ್ಕಳಾಗುವಂತ ಒಂದು ಸೌಭಾಗ್ಯನ ನಾವೆಲ್ಲ ಪಡಿತೀವಿ. ಅದ್ರ ಪ್ರಕಾರನೇ ಮಕ್ಕಳಿಗೆ ಏನೇನ್ ಕೊಡ್ತೀನಿ ಅಂತ ಅನ್ಬಿಟ್ಟು ದೇವ್ರು ವಾಗ್ದಾನಗಳು ಮಾಡಿದಾರೋ ಅದನ್ನೆಲ್ಲಾನು ಕೂಡ ದೇವ್ರು ನಿರ್ವಹಿಸ್ತಾರೆ, ಕೊಡ್ತಾರೆ. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಅನ್ಯ ಜಾತಿಯವರು ಮಾಡುವ ವ್ಯರ್ಥವಾದ ಪುನರಾವರ್ತನ ವಿಜ್ಞಾಪನೆಗಳು. ಅನ್ಯ ಜಾತಿಯವರೆಲ್ಲರೂ ಅಥವಾ ಅನ್ಯ ಜನರೆಲ್ಲರೂ ಅಂದರೆ ಲೋಕದಲ್ಲಿರುವವರೆಲ್ಲರೂ ಪ್ರಪಂಚವನ್ನು ತೊರೆದು ಕ್ರಿಸ್ತನ ಮೂಲಕ ದೇವರೊಡನೆ ಒಡಂಬಡಿಕೆಯ ಸಂಬಂಧಕ್ಕೆ ಬಂದಿರುವುದಿಲ್ಲ. ಇಂತಹ ಹೊರಗಿನವರು ತಮಗೆ ಇರುವ ಒಂದೇ ಮಾರ್ಗವನ್ನು, ಅಂದರೆ ದೇವರ ಅನುಗ್ರಹಕ್ಕೆ ಸೇರಲು ಇರುವ ಒಂದೇ ಬಾಗಿಲಿನ ವಿಷಯವಾಗಿ ಅರ್ಥ ಮಾಡಿಕೊಳ್ಳದೆ ತಾವು ಅಧಿಕವಾಗಿ ಹೇಳುವುದರಿಂದ ಕರೆಯಲ್ಪಡುವವೆಂದು, ಆದುದರಿಂದ ಪ್ರಾರ್ಥನೆಯಲ್ಲಿ ಪದೇ ಪದೇ ಹೇಳುವುದಾಗಿ ವ್ಯರ್ಥ ಕಲ್ಪನೆ ಮಾಡಿಕೊಳ್ಳುತ್ತಾರೆ.
ಕೆಲವರು ಪ್ರಾರ್ಥನಾ ಚಕ್ರಗಳನ್ನು ಬಳಸುವರು, ಇತರರು ಮಣಿಗಳನ್ನು ಬಳಸುವರು ಮತ್ತು ಇನ್ನೂ ಇತರರು ಕೆಲವು ಉದ್ಗಾರಗಳನ್ನು 100 ಬಾರಿ ಪುನರಾವರ್ತನೆ ಮಾಡುವರು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ಒಂದು ಸಬ್ ಹೆಡ್ಡಿಂಗ್ ಮುಖಾಂತರ ಇನ್ನೊಂದು ಪಾಠನ ನಾವು ನೋಡ್ತಾ ಇದೀವಿ. ನೋಡಿ, ಅನ್ಯ ಜನರು ಮತ್ತೆ ಇನ್ನೊಬ್ರು ಯಾರು ಅಂತ ನಾವು ನೋಡ್ಬೇಕಾದ್ರೆ ಸುಳ್ಳು ಸಭೆ ಅಂತಾನು ಹೇಳ್ಬೋದು, ಬ್ಯಾಬಿಲೋನ್ ಅಂತಾನು ಕೂಡ ಹೇಳ್ಬೋದು. ನೋಡಿ, ಅನ್ಯ ಜನರು ಅಂತಂದ್ರೆ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಬೇರೆ ಒಂದು ಧರ್ಮದಲ್ಲಿರುವಂತ ಅನೇಕ ಮಂದಿ ಏನ್ ಮಾಡ್ತಾರೆ ಅಂತಂದ್ರೆ, ಯಾವ್ದೋ ಒಂದು ಸಭೆನೋ ಯಾವ್ದೋ ಒಂದು ಚರ್ಚ್ನೆನ ನೋಡಿದಾಗ ಒಂದು ನಮಸ್ಕಾರ ಹಾಕೋದು, ಏನೋ ಒಂದು ರೀತಿ ಕ್ಯಾಂಡಲ್ ಹಚ್ಚೋದು, ಇದನ್ನೆಲ್ಲ ಕೂಡ ಮಾಡಿ ಅವರ ಒಂದು ಕೋರಿಕೆಗಳನ್ನ ಕೇಳ್ಕೊಳ್ತಾರೆ. ಅದು ನಿಜವಾಗ್ಲೂ ಅವ್ರಿಗೆ ನೆರವೇರುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ನೆರವೇರೋಲ್ಲಂತೆ ಪ್ರಿಯರೇ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಇರುವಂತ ಅವ್ರು ಯಾರು, ಬ್ಯಾಬಿಲೋನ್ಸ್, ಅಂದ್ರೆ ಹೆಸರು ಕ್ರೈಸ್ತರುಗಳು. ಅವರಲ್ಲೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ, ಅವರ ಒಂದು ವಿಜ್ಞಾಪನೆ, ಒಂದು ಮೊರೆ, ಒಂದು ಕೋರಿಕೆಗಳನ್ನೆಲ್ಲಾನು ಕೂಡ ಪ್ರಾರ್ಥನೆ ಒಂದು ಹೆಸರಿನಲ್ಲಿ ರೋಸರಿ ಮಾಡುವಂಥದ್ದು, ಆಮೇಲಿಂದ ಬುಕ್ಗಳೆಲ್ಲ ಇರುತ್ತೆ. ಆ ಒಂದು ಬುಕ್ನ ನೀವು 2-3 ಸಾರಿ ಓದ್ಬಿಟ್ರೆ ದೇವರಿಗೆ ಮಹಿಮೆ ತರುವಂತ, ಅಂದ್ರೆ ಸ್ತೋತ್ರ ಬುಕ್ಗಳು ಅಂತ ತುಂಬಾ ಅವೆಲ್ಲ ಇರ್ತವೆ. ಅಂತ ಬುಕ್ಗಳನ್ನೆಲ್ಲಾನು ಕೂಡ ಕೂತ್ಕೊಂಡು ಓದ್ತಾ ಇರ್ತಾರೆ ಪ್ರಿಯರೇ. ಆ ರೀತಿ ಮಾಡೋದ್ರಿಂದ ಅವ್ರ ಏನ್ ಅನ್ಕೊಂತಾರೆ, ಖಂಡಿತವಾಗ್ಲೂ ನಮ್ಮ ಒಂದು ಕೋರಿಕೆಗಳನ್ನ ದೇವರು ಅಂಗೀಕಾರ ಮಾಡ್ತಾರೆ ಅಂತ. ಪ್ರಿಯ ಸಹೋದರ ಮತ್ತು ಸಹೋದರಿಯರ, ನಿಜವಾಗ್ಲೂ ಅವ್ರು ಎರಡೂ ಮಾಡ್ತಿರೋದು ವ್ಯರ್ಥ. ಅವ್ರೆಲ್ಲ ಎಲ್ಲಿಗೆ ಹೋಗ್ತಾ ಇದಾರೆ ಅಂತಂದ್ರೆ ಡೈರೆಕ್ಟ್ ಕ್ರಿಸ್ತನ್ ಬಳಿಗೆ ಹೋಗ್ತಾ ಇದಾರೆ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರು, ನಮಗ್ ಗೊತ್ತು ಯಾವ ರೀತಿ ಪ್ರಾರ್ಥನೆ ಮಾಡಿದ್ರೆ ತಂದೆಯ ದೇವರು ಅಂಗೀಕಾರ ಮಾಡ್ತಾರೆ, ಯೇಸು ಕ್ರಿಸ್ತರು ಅನುಗ್ರಹಿಸ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ತಂದೆಯ ದೇವರ ಮೂಲಕ ಹೋಗಿ ಕ್ರಿಸ್ತನ ಹೆಸರಿನಲ್ಲಿ ಕೇಳಿದ್ರೆ ಮಾತ್ರ ಕೊಡೋದು. ಅದು ಯಾವ ರೀತಿ, ನಿಜವಾಗ್ಲೂ ನಮ್ಮ ಒಂದು ವಿಶೇಷವಾದಂತ ರೀತಿಯಲ್ಲಿ ದೇವ್ರು ಕೊಟ್ಟಂತ ಈ ಒಂದು ಶರೀರನ ದೇವ್ರು ಯಾರಿಗೆ ಸಮರ್ಪಣೆ ಮಾಡಿರ್ತಾರೋ ಅಂತ ಮಕ್ಳಿಗೆ ಮಾತ್ರ ಅನುಗ್ರಹಿಸ್ತಾರೆ. ಏನ್ ಲೌಕಿಕವಾದಂತ ಆಶೀರ್ವಾದನ ಅನುಗ್ರಹಿಸ್ತಾರ ಅಂದ್ರೆ ಇಲ್ಲ ರೀ. ಆತ್ಮಿಕವಾದಂತ ಸಂಬಂಧಪಟ್ಟಂತ ಒಂದು ಆಶೀರ್ವಾದಗಳನ್ನ ದೇವ್ರು ಕೊಡೋದು. ಲೌಕಿಕವಾಗಿ ಏನಾದ್ರೂ ನಾವು ಬೆಳೆದ್ವಿ ಅಂದ್ರೆ ಅದು ದೇವರಿಂದ ಬಂದಂತ ಒಂದು ಉಚಿತಾರ್ಥ ವರವೇ ಹೊರತು ಬೇರೆ ಏನು ಇಲ್ಲ. ನೆಕ್ಸ್ಟ್ ಪ್ಯಾರಾ ಕಂಟಿನ್ಯೂ ಮಾಡ್ತೀರಾ? ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ ನೆಕ್ಸ್ಟ್ ಪ್ಯಾರಾ? ಅಮೃತ ಸಿಸ್ಟರ್. ಓಕೆ, ಬೇರೆ ಇನ್ಯಾರ ಬಳಿ ಇದೆ ಟೆಕ್ಸ್ಟ್ ಬುಕ್? ಯೇಸುವಿನ ಹಿಂಬಾಲಕರ ಹೊರತಾಗಿ ಯಾರ ಪ್ರಾರ್ಥನೆಯೂ ಕೇಳಲ್ಪಡುವುದಿಲ್ಲ ಮತ್ತು ಯೇಸು ಅವರಿಗೆ ದೀರ್ಘವಾದ ಪ್ರಾರ್ಥನೆಯು ತಂದೆಯಿಂದ ಅಂಗೀಕಾರವಾಗಬಲ್ಲದೆಂದು ನೆನಸಬೇಡಿರೆಂದು ಪ್ರಬೋಧಿಸಿ ಹೇಳಿರುವನು. ಸುದೀರ್ಘವಾದ ಪ್ರಾರ್ಥನೆಯನ್ನು ಮಾಡುವ ಅಗತ್ಯವಿಲ್ಲ, ಏಕೆಂದರೆ ಯೇಸುವು ಹೇಳಿರುವಂತೆ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದಿದೆ. ಹೀಗಿದ್ದರೆ ನಾವು ಏಕೆ ತಾನೇ ಕೇಳಿಕೊಳ್ಳಬೇಕು? ಏಕೆಂದರೆ ಇದು ದೈವಿಕ ಏರ್ಪಾಡು ಮತ್ತು ಇದು ಸ್ಪಷ್ಟವಾಗಿ ನಮ್ಮ ನಂಬಿಕೆಯನ್ನು ಉತ್ತೇಜಿಸಬೇಕೆಂಬ ಉದ್ದೇಶಕ್ಕಾಗಿ, ಮತ್ತು ಇದು ನಮಗೆ ಉತ್ತಮವಾದ ಹಾಗೂ ಪದೇ ಪದೇ ಹೆಚ್ಚಿನ ಆಶೀರ್ವಾದವನ್ನು ನೀಡುವ ಸಲುವಾಗಿರುವುದು. ದೇವರು ಹೀಗೆ ತಾನು ಪ್ರೀತಿಸುವ ಮತ್ತು ಅಧಿಕವಾಗಿ ಪ್ರಯೋಜನವಾಗುವ ಅಭ್ಯಾಸಗಳ ವಿಷಯವಾಗಿ ತಿಳುವಳಿಕೆ ಹೇಳುವ ತನ್ನ ಪ್ರಿಯರಾದ ಮಕ್ಕಳೊಡನೆ ನಡಕೊಳ್ಳುವಂತೆ ನಮ್ಮೊಡನೆ ನಡಕೊಳ್ಳುವನು. ಯೇಸುವು ಸುದೀರ್ಘವಾದ ಪ್ರಾರ್ಥನೆಗಳನ್ನು ಅರ್ಪಿಸಬೇಕೆಂದಿದ್ದಾಗ ಅವುಗಳನ್ನು ಎಲ್ಲರೂ ನೋಡುವಂತೆ ಮಾಡುತ್ತಿರಲಿಲ್ಲ. ಅವನು ಏಕಾಂತವಾಗಿ ಬೆಟ್ಟವನ್ನೇರಿ ಹೋಗುತ್ತಿದ್ದನು. ಆತನ ಹಿಂಬಾಲಕರ ವಿಷಯವಾಗಿಯೂ ಹೀಗೆಯೇ. ಅವರು ಬೇರೆ ಹೋಗಿ ತಂದೆಯ ಅನ್ಯೋನ್ಯತೆಗೆ ಮುಖ್ಯವಾಗಿ ಏಕಾಂತದಲ್ಲಿ ಸೇರಬೇಕು. ಹೀಗಿದ್ದರೂ ಕರ್ತನ ಜನರು ಕೂಡಿ ಬಂದಿರುವಾಗ ಪ್ರಾರ್ಥನೆಯಲ್ಲಿ ಬಹಿರಂಗವಾಗಿ ಪಾಲ್ಗೊಳ್ಳುವುದು ವಿಶೇಷವಾಗಿ ಮಾನ್ಯ ಮಾಡಲಾಗಿದೆ ಎಂಬುದೇ. ಪ್ರಿಯರೇ, ನಾವು ಕಳೆದ ಒಂದು ಪ್ಯಾರಾದಲ್ಲಿ ನಾವು ನೋಡಿರೋ ಪ್ರಕಾರ ಅನ್ಯ ಜನರು ಮತ್ತೆ ಹೆಸರು ಕ್ರೈಸ್ತರುಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಯೇಸು ಕ್ರಿಸ್ತರ ಹಿಂಬಾಲಕರ ಬಗ್ಗೆ ನಾವು ನೋಡೋಣ. ನೋಡಿ, ಯೇಸು ಕ್ರಿಸ್ತರನ್ನ ಯಾರ್ಯಾರು ಮೊದ್ಲು ಹಿಂಬಾಲಿಸಿದ್ರು? ಶಿಷ್ಯಂದಿರು, ಅಪೋಸ್ತಲರು, ಅದಾದ ನಂತರ ನಾವು ನೀವುಗಳು ಪ್ರಿಯರೇ. ಹೀಗಿರ್ಬೇಕಾದ್ರೆ ನಮ್ಗೆ ಒಂದು ಸೂಚನೆ ಮಾರ್ಗ ಏನ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ನಾವು ಪ್ರಾರ್ಥನೆ ಮಾಡೋದು ತುಂಬಾ ಒಳ್ಳೇದು, ತುಂಬಾ ಮುಖ್ಯವಾದದ್ದು. ಆದರೆ
ನಾವು ತಪ್ಪಾದ ರೀತಿಯಲ್ಲಿ ಹೇಳಿದ್ದೇ ಹೇಳೋದು, ಕೇಳಿದ್ದೇ ಕೇಳೋದು ಮಾಡೋದಾದ್ರೆ ಅದು ಖಂಡಿತವಾಗ್ಲೂ ಅದು ಒಂದು ಪ್ರಾರ್ಥನೆಯಾಗಿ ಮಾರ್ಪಾಟಾಗಿರೋದಿಲ್ವಂತೆ ಪ್ರಿಯರೇ. ಅದಾದ್ಮೇಲೆ ಪ್ರಿಯರೇ, ನಮ್ಮ ತಂದೆಯು ಬೇಡಿಕೊಳ್ಳೋದಕ್ಕಿಂತ ಮುಂಚಿತವಾಗ್ಲೇನೆ ನಮ್ಗೆಲ್ಲಾ ಅಗತ್ಯತೆಗಳನ್ನ ಕೊಡ್ತಾರಂತೆ. ಈ ಒಂದು ವಾಗ್ದಾನ ಇದ್ರ ಮೇಲೆ ನಾವು ನಂಬಿಕೆ ಇಟ್ಟಿರ್ಬೇಕು. ನಮ್ಮ ಒಂದು ಪ್ರಾರ್ಥನೆಯಲ್ಲಿ ತಂದೆ ನಿಮ್ಮ ಚಿತ್ತವೇ ನೆರವೇರ್ಲಿ ಅನ್ನೋ ಒಂದು ಮಾತಿದೆಯಲ್ಲ, ಈ ಒಂದು ಪದನ ನಾವು ಎಲ್ಲಾ ಪ್ರಾರ್ಥನೆಯಲ್ಲೂ ಕೂಡ ನಾವು ನೆನೆಸೋದೇ ಆದ್ರೆ ಖಂಡಿತವಾಗ್ಲೂ ನಾವು ಬೇಡೋಕ್ಕಿಂತ ಮುಂಚಿತವಾಗ್ಲೇನೆ ನಮ್ಮ ತಂದೆ ಅರ್ಥ ಮಾಡ್ಕೊಂಡು ತನ್ನ ಮಕ್ಕಳಿಗೆ ಏನ್ ಅಗತ್ಯತೆ ಇದೆಯೋ ಅದನ್ನ ಪೂರೈಸುವಂತವ್ರಾಗಿರ್ತಾರೆ. ಆದ್ರೂ ಕೂಡ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಕೋರಿಕೆಗಳನ್ನ ಕೇಳೋದು ತುಂಬಾ ಒಳ್ಳೇದು ಅಂತಾನು ಕೂಡ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಒಂದು ಪ್ರಾರ್ಥನೆಯಲ್ಲಿ ನಿಷ್ಕಪಟವಾದಂತ ಒಂದು ಪ್ರಾರ್ಥನೆ ಆಗಿರ್ಬೇಕು, ಪ್ರೀತಿ ಭಯದವಾದಂತ ಒಂದು ಪ್ರಾರ್ಥನೆ ಆಗಿರ್ಬೇಕು, ದೀರ್ಘವಾದಂತ ಒಂದು ಪ್ರಾರ್ಥನೆ ಆಗಿರ್ಬೇಕಂತೆ. ಯಾವ ರೀತಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ನಾವು ಹಿಂಬಾಲನೆ ಮಾಡ್ತಿರೋದು ಯಾರನ್ನ ಅಂತಂದ್ರೆ ಯೇಸು ಕ್ರಿಸ್ತರನ್ನ. ಯೇಸು ಕ್ರಿಸ್ತರು ಕೂಡ ಅವ್ರ ಏನ್ ಮಾಡಿದ್ರು ಅಂತಂದ್ರೆ ಪ್ರಾರ್ಥನೆ ಮಾಡಿದ್ರು. ಯಾವ ರೀತಿ ಎಲ್ಲಾರ್ಗು ಗೊತ್ತಾಗೋ ತರ, ಎಲ್ಲಾರ್ಗು ಗೊತ್ತಾಗ್ಲಿ ಅನ್ನೋ ತರ ಆರ್ಭಟವ ಮಾಡೋದೇ ಆಗ್ಲಿ, ಗೋಳಾಡೋದೇ ಆಗ್ಲಿ ಏನು ಮಾಡಿಲ್ಲ. ಅವರು ವೈಯಕ್ತಿಕವಾಗಿ ಅವರು ಬೆಟ್ಟಗಳ ಮೇಲೆ ಹೋಗಿ ವೈಯಕ್ತಿಕವಾದಂತ ಒಂದು ಏಕಾಂತವಾದಂತ ಒಂದು ಪ್ರಾರ್ಥನೆಗಳನ್ನ ಮಾಡಿದ್ರು ರೀ. ಅದೇ ತರ ಶಿಷ್ಯಂದಿರು ಕೂಡ ಅದನ್ನೇ ಫಾಲೋ ಮಾಡಿದ್ರು. ಹಾಗೇನೆ ನಾವುಗಳು ಕೂಡ ಎಲ್ಲಿ ಬೆಟ್ಟ ಹುಡಿಕೊಂಡು ಬೆಟ್ಟದಲ್ಲಿ ಪ್ರೇಯರ್ ಮಾಡದ, ಅದೆಲ್ಲ ನೆಸೆಸಿಟಿ ಇಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರ. ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಸಿಸ್ಟಮ್ಸ್. ಬಟ್ ಈಗ ನಮಗೆ ಒಂದು ನೆಲೆ ಇದೆ, ಒಂದು ಸೂರಿದೆ, ಅಂದ್ರೆ ಮನೆ ಇದೆ. ಆ ಒಂದು ಮನೆಯಲ್ಲಿ ನಮಗೆ ಸೂಕ್ತವಾದಂತ ಒಂದು ಸ್ಥಳಗಳಲ್ಲಿ ನಾವು ಆದಷ್ಟು ಸ್ವಲ್ಪ ಸಮಯವಾದರೂ ದೇವರ ನಾಮನ ಘನಪಡಿಸಿ ಒಂದು ಪ್ರಾರ್ಥನೆನ ಮಾಡುವಂಥದ್ದು ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿವಾದಂತ ಒಂದು ಕೆಲಸ, ಮಾನ್ಯತೆಯಾಗಿ ನಾವು ಅದನ್ನ ಮಾಡ್ಬೇಕು. ನೆಕ್ಸ್ಟ್ ಪ್ಯಾರಾ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪ್ಯಾರಾ ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಮಾಡ್ತೀನಿ. ಥ್ಯಾಂಕ್ ಯು. ಸ್ವಸ್ಥ ವಾಕ್ಯಗಳ ಒಂದು ಸ್ವರೂಪ. ತನ್ನ ಶಿಷ್ಯರ ಕೋರಿಕೆಗೆ ಸ್ಪಂದಿಸುವವನಾಗಿ ಯೇಸುವು ಸೂಕ್ತವಾದ ಪ್ರಾರ್ಥನೆಗೆ ಒಂದು ಮಾದರಿಯನ್ನು ನೀಡಿದನು. ನಾವು ಅದರ ಸಂಕ್ಷಿಪ್ತತೆ, ಸರಳತೆ, ವಿಷಯ ಸ್ಪಷ್ಟತೆ ಮತ್ತು ಕ್ರಮಬದ್ಧತೆಗಳನ್ನು ಗಮನಿಸಿರುವವರಾಗಿದ್ದೇವೆ. ಅದು ಒಂದು ಸ್ತುತಿಗೆ ಸಂಬಂಧಿಸಿದ್ದಾಗಿಯೂ ಮತ್ತು ನಾವು ಒಬ್ಬ ತಂದೆಯ ಬಳಿಗೆ ಬರುವ ಮಕ್ಕಳಂತಿದ್ದೇವೆಂಬ ಕೋರಿಕೆಯಿಂದ ಆರಂಭಗೊಳ್ಳುತ್ತದೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಅಥವಾ ಪರಿಶುದ್ಧತೆಯಿಂದ ಭೂಷಿತವಾಗಿ ಗೌರವಿಸಲ್ಪಡಲಿ. ದೇವರ ಹೆಸರೆಂಬುದು ಆತನ ಗುಣಲಕ್ಷಣ, ಆತನ ರಾಜ್ಯ, ಆತನ ವ್ಯಕ್ತಿತ್ವಗಳನ್ನು ಪ್ರತಿನಿಧಿಸುವುದು. ಹೀಗಿರಲು ಮೊಟ್ಟ ಮೊದಲನೆಯದಾಗಿ ನಮ್ಮ ದಿವ್ಯ ಸೃಷ್ಟಿಕರ್ತನಿಗೆ ಘನತೆ, ಗೌರವ, ಭಯ, ಭಕ್ತಿ, ಪ್ರಭುತ್ವ, ಪ್ರಭಾವ, ಮಹಿಮೆಗಳನ್ನು ಕೂಡಿಸಿ ಹೇಳುವವರಾಗಿದ್ದೇವೆ. ನಮ್ಮ ನಿರ್ಮಾಣಕನನ್ನು ಆತನು ನೇಮಿಸಿದ ಒಂದು ರೀತಿಯಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ ಎಂದು ಕರೆಯಲು ಉಲ್ಲಾಸಿಸುವವರಾಗಿದ್ದೇವೆ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಪ್ರಾರ್ಥನೆ ಹೇಗೆ ಮಾಡ್ಬೇಕು ಅಂತ ಯೇಸು ಕ್ರಿಸ್ತರು ಮ್ಯಾಥ್ಯೂಸ್ ನಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆನೆ ನಾವ್ ಇದನ್ನ ವಿಶ್ಲೇಷಣವಾದಂತ ರೀತಿ ನಾವು ನೋಡೋಣ. ಪ್ರಮುಖವಾಗಿ ಒಂದು 5 ಪಾಯಿಂಟ್ಗಳಿದೆ. ಆ ಒಂದು 5 ಪಾಯಿಂಟ್ಗಳನ್ನ ನಾವ್ ಇದನ್ನ ಮೆಡಿಟೇಷನ್ ಮಾಡಿ, ಕ್ಷಮಿಸಿ 6 ಪಾಯಿಂಟ್ಗಳಿದೆ. ಆ 6 ಪಾಯಿಂಟ್ಗಳನ್ನು ಕೂಡ ನಾವ್ ಇದನ್ನ ಮೆಡಿಟೇಷನ್ ಮಾಡಿ ನೋಡೋಣ. ಇದರಲ್ಲಿ ನಾವು ಯಾವ ರೀತಿ ಪ್ರಾರ್ಥನೆ ಮಾಡ್ಬೇಕು, ಯಾವ ರೀತಿ ನಾವು ದೇವರ ಒಂದು ಕರೆಗೆ ನಾವು ಒಳಗೂಡಬೇಕು ಅನ್ನೋ ಒಂದು ವಿಚಾರನ ನಮ್ಗಿಲ್ಲಿ ಹೇಳ್ತಾರೆ. ಮೊದಲನೇದಾಗಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಒಂದು ದೇವರ ಬಳಿ ಅಂತ ಹೋಗೋದಕ್ಕಿಂತ ಮಿಗಿಲಾಗಿ ನಾವು ಒಬ್ಬರು ತಂದೆಯ ಬಳಿಗೆ ನಾವು ಹೋಗ್ತಾ ಇದೀವಿ ಮಕ್ಕಳನ್ನೋ ರೀತಿಯಲ್ಲಿ ನಾವಿರ್ಬೇಕಂತೆ ಪ್ರಿಯರೇ. ನಾವು ವಾರ್ತೆ ಎತ್ತದಾಗ್ಲೂ ಕೂಡ ಪರಲೋಕದಲ್ಲಿರುವಂತ ನಮ್ಮ ತಂದೆಯೇ ಅಂತ ಹೇಳಿ ನಾವು ಆ ಒಂದು ನಾಮನ ಪರಿಶುದ್ಧವೆಂದು ಎಣಿಸಲ್ಪಡೋ ರೀತಿಯಲ್ಲಿ ಗೌರವನ ಸಲ್ಲಿಸ್ಬೇಕು ತಂದೆಯಾದ ದೇವರಿಗೆ.
ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದೇವರಿಗೆ ನಾವು ದೇವರು ಅಂತ ಹೇಳೋದಕ್ಕಿಂತ ಪರಲೋಕದ ತಂದೆ ಅಂತ ಹೇಳೋವಂತ ಒಂದು ವಾರ್ತೆನ ನಮ್ಗೆ ಬೈಬಲ್ ನಲ್ಲಿ ಸೂಕ್ತವಾಗಿ ಕೊಟ್ಟಿದ್ದಾರೆ. ಈ ಒಂದ್ ಪದನ ಉಪಯೋಗಿಸಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಕೂಡ ನಮ್ಗೆ ಹೇಳಿದ್ದಾರೆ. ಆ ಪದನ ನಾವು ಉಪಯೋಗಿಸೋದು ತುಂಬಾ ಒಳ್ಳೇದು. ನೋಡಿ, ಪರಲೋಕದ ತಂದೆ ಅಂತ ಹೇಳ್ಬೇಕಾದ್ರೆ ಪ್ರಿಯರೇ, ಪರಲೋಕದ ಒಡೆಯನು, ಇಡೀ ಸೃಷ್ಟಿಕರ್ತನು, ಗುಣಲಕ್ಷಣಗಳನ್ನೆಲ್ಲ ಹೊಂದಿರುವಂತ ತಂದೆಯ ದೇವರಿಗೆ ಮಹಿಮೆ ಸರಿಸೋ ರೀತಿಯಲ್ಲಿ ಆ ಒಂದ್ ಪದನ ನಾವ್ ಹೇಳೋದೇ ಆದ್ರೆ ಅದು ತಂದೆಯ ದೇವರಿಗೆ ಮಹಿಮೆ ತರುವಂತ ರೀತಿಯಲ್ಲಿ ಇರುತ್ತೆ. ಅದಾದ್ಮೇಲೆ ಅವರ ಒಂದು ನಾಮನ ನಾವು ಘನಪಡಿಸ್ಬೇಕು, ಅವರ ಒಂದು ವರ್ಣನೆನ ನಾವು ವರ್ಣಿಸ್ಬೇಕು, ಅವರು ಮಾಡಿರುವಂತ ಒಂದು ಸೃಷ್ಟಿ ಕಾರ್ಯಗಳ ಬಗ್ಗೆ ನಾವು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅಭಿನಂದನೆಗಳನ್ನ ನಾವು ಅರ್ಪಿಸುವಂತವ್ರಾಗಿರ್ಬೇಕು ಪ್ರಿಯರೇ. ಈ ರೀತಿ ನಾವು ನೇಮಿಸಿ ಆ ಒಂದು ಮೊದಲನೇ ಒಂದು ಪ್ರಾರ್ಥನೆಯ ಪ್ರಾರಂಭದಲ್ಲಿ ಈ ರೀತಿ ನಾವು ಕರೆಗಳಿಂದ ನಾವು ಹೇಳೋದೇ ಆದ್ರೆ, ಖಂಡಿತವಾಗ್ಲೂ ಈ ರೀತಿ ನಾವು ಮಾಡೋದೇ ಆದ್ರೆ ಪರಲೋಕದಲ್ಲಿರುವಂತ ನಮ್ಮ ತಂದೆ ಈ ಒಂದು ಪ್ರಾರ್ಥನೆಯನ್ನ ಕೇಳಿ ಅದನ್ನ ಉಲ್ಲಾಸಿಸ್ತಾರಂತೆ, ಅಂದ್ರೆ ಅದನ್ನ ಅನುಭವಿಸ್ತಾರಂತೆ ಪ್ರಿಯರೇ. ಇದು ಮೊದಲನೇ ಒಂದು ಪಾಯಿಂಟ್. ಈಗ ಎರಡನೇ ಒಂದು ಪಾಯಿಂಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್, ಸೆಕೆಂಡ್ ಒನ್. ಅನಂತರ ಈ ಕ್ರಮದಲ್ಲಿ ಆತನ ದೈವಿಕವಾದ ಆಳ್ವಿಕೆ ಮತ್ತು ಅಧಿಕಾರಗಳನ್ನು ಅಂಗೀಕರಿಸುವವರಾಗಿದ್ದೇವೆ. ಇದರ ಅರ್ಥವೇನೆಂದರೆ, ನಮ್ಮ ಹೃದಯಗಳನ್ನು ದೇವರ ಚಿತ್ತಕ್ಕೆ ಅಧೀನ ಮಾಡಿ ದುಃಖ ಸಂತೋಷಗಳಲ್ಲಿಯೂ ನೋವು ನಲಿವುಗಳಲ್ಲಿಯೂ ಜೀವ ಮರಣಗಳಲ್ಲಿಯೂ ನಾವು ದೈವಾಧಿಕಾರ ಮತ್ತು ವಾಗ್ದಾನಗಳಲ್ಲಿ ಭರವಸೆಯನ್ನು ವ್ಯಕ್ತಪಡಿಸಿ, ಅಂತ್ಯದಲ್ಲಿ ದೇವರ ಚಿತ್ತವು ಈಗ ಪರಲೋಕದಲ್ಲಿ ನೆರವೇರುತ್ತಿರುವಂತೆ ಭೂಲೋಕದಲ್ಲಿಯೂ ಅಂತ್ಯದವರೆಗೂ ಸಂಪೂರ್ಣವಾಗಿಯೂ ನೆರವೇರಲೆಂದು ಆರೈಕೆ ಮಾಡುವವರಾಗಿದ್ದೇವೆ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಇದರಲ್ಲಿ ನಾವು ಮೆಸ್ಸಿಯನ ರಾಜ್ಯ ಬರುವುದನ್ನು ಅಂಗೀಕರಿಸಿ ಮತ್ತು ನಾವು ನಂಬಿಗಸ್ತರಾಗಿದ್ದಲ್ಲಿ ಕರ್ತನ ಮಹಿಮಾಸನದಲ್ಲಿ ಆತನೊಡನೆ ಕುಳಿತು ಮಾನವರಲ್ಲಿ ಇಚ್ಛಾಪೂರ್ವಕವಾಗಿ ವಿಧೇಯರಾಗುವವರಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡಲು ದೈವಿಕ ಶಕ್ತಿ ಮತ್ತು ಕರುಣೆಯ ಮೂಲಕವಾದ ಆಶೀರ್ವಾದಗಳನ್ನು ದಯಪಾಲಿಸುವುದರಲ್ಲಿ ಆತನೊಡನೆ ಸಹಕಾರಿಗಳಾಗುವ ನಿರೀಕ್ಷೆಯನ್ನು ಪರೋಕ್ಷವಾಗಿ ವ್ಯಕ್ತಪಡಿಸುವವರಾಗಿದ್ದೇವೆ ಎಂಬುದೇ ಎರಡನೇ ಒಂದು ಕ್ರಮಾಂಕ ಪ್ರಿಯರೇ. ಮೊದಲನೇ ಒಂದು ಕ್ರಮಾಂಕದಲ್ಲಿ ನಾವು ಪರಲೋಕದ ತಂದೆಯ ದೇವರ ಒಂದು ಹೆಸರನ್ನ ಘನಪಡಿಸ್ತೀವಿ, ಮಹಿಮೆ ತರಿಸ್ತೀವಿ. ಎರಡನೇ ಒಂದು ಕ್ರಮಾಂಕದಲ್ಲಿ ಅವರ ಒಂದು ದೈವಿಕವಾದಂತ ಒಂದು ಆಳ್ವಿಕೆಯ ಬಗ್ಗೆ ಮತ್ತೆ ಅವರ ಒಂದು ವಿಶೇಷವಾದಂತ ಯೋಜನೆ ಬಗ್ಗೆ, ಇದ್ರ ಬಗ್ಗೆ ನಾವು ವರ್ಣಿಸ್ಬೇಕಂತೆ. ಅದಾದ ಮೇಲೆ ಪ್ರಿಯರೇ, ನಮ್ಮ ಒಂದು ದುಃಖ, ನೋವು, ಗೋಳಾಟ, ಮನ ಮರುಗುವಂತ ಒಂದು ಸಂಗತಿಗಳೆಲ್ಲ ಇರುತ್ತಲ್ಲ, ಈ ಒಂದು ವಿಚಾರಗಳನ್ನ ದೇವರಿಗೆ ನಾವು ಸಮರ್ಪಿಸ್ಬೇಕು. ದೇವರೇ, ಈ ಒಂದು ವಿಚಾರದಲ್ಲಿ ನಾನು ನಿನಗೆ ಮೊರೆ ಇಡ್ತಾ ಇದ್ದೀನಿ, ಈ ಒಂದು ವಿಚಾರದಲ್ಲಿ ನಾನು ನಿನ್ನಲ್ಲಿ ಕೋರ್ತಾ ಇದ್ದೀನಿ ಅನ್ಬಿಟ್ಟು ಹೇಳ್ಬೇಕು ಪ್ರಿಯರೇ. ಅದು ಅಲ್ಲಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ವಾರ್ತೆನ ಹಿಡ್ಕೊಂಡು ದೇವರಿಗೆ ನಾವು ಪೀಡಿಸುವಂತದ್ದೆಲ್ಲ ಮಾಡಬಾರ್ದು. ಒಂದು ಮಹಿಮೆ ತರುವಂತ ರೀತಿಯಲ್ಲಿ, ಒಂದು ರಿಕ್ವೆಸ್ಟಬಲ್ ಆಗಿ, ಒಂದು ದೈವಿಕವಾದಂತ ಒಂದು ಶಕ್ತಿ ಮತ್ತೆ ಒಂದು ಕರುಣೆಯ ಒಂದು ಫಲಿತಾಂಶನ ತೋರ್ಸೋ ರೀತಿಯಲ್ಲಿ ನಾವು ಕೇಳ್ಕೋಬೇಕು ಪ್ರಿಯರೇ. ಆ ಕೇಳುವಂತದ್ದು ನಿರೀಕ್ಷೆ ನಮ್ಮಲ್ಲಿ ಹೇಗಿರ್ಬೇಕು ಅಂತಂದ್ರೆ ವಿಶೇಷವಾದಂತ ರೀತಿಯಲ್ಲಿ ಇರ್ಬೇಕು. ಈ ರೀತಿ ಇದ್ರೇನೆ ಈ ಒಂದು ಆರ್ಡರ್ ವೈಸ್ ಆಗಿ ನಾವು ಪ್ರಾರ್ಥನೆ ಮಾಡೋದಕ್ಕೆ ಸೂಟಬಲ್ ಆಗಿರ್ತೀವಿ. ಮೂರನೇ ಒಂದು ಪಾಯಿಂಟ್ ನಾವು ರೀಡ್ ಮಾಡೋಣ. ಮೂರನೇ ಒಂದು ಪಾಯಿಂಟ್, ಇನ್ಯಾರ ಬಳಿನಾದ್ರೂ ಟೆಕ್ಸ್ಟ್ ಬುಕ್ ಏನಾದ್ರೂ ಇದೆಯಾ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಓದ್ಬೇಕಾ ಬ್ರದರ್? ಓದಿ ನವಿತಾ ಸಿಸ್ಟರ್. ಅನುದಿನದ ಆಹಾರ ಅಗತ್ಯತೆಗಳು, ನಮ್ಮ ಬೇಡಿಕೆಯ ಮುಂದಿನ ವಿಷಯಗಳು. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ಅದೆಷ್ಟು ಸರಳವಿದು. ನಮ್ಮನ್ನು ಮತ್ತು ನಮ್ಮ ಅಗತ್ಯತೆಗಳನ್ನು ತಾನು ಮರೆಯುವುದಿಲ್ಲವೆಂಬ ಅರ್ಥದಲ್ಲಿ ನಮ್ಮ ಅನುದಿನದ ಆಹಾರ ಮತ್ತು ನೀರು ಖಂಡಿತವಾಗಿರುವುದೆಂಬ ವಾಗ್ದಾನವನ್ನು ದೇವರು ನೀಡಿರುವನು. ನಮ್ಮ ಕೋರಿಕೆಯಲ್ಲಿ ಕೇವಲ ಕರ್ತನಲ್ಲಿ ಭರವಸೆಯಿಂದ ಕಾಯುತ್ತಾ ಆತನು ತನ್ನ ವಾಗ್ದಾನವನ್ನು ನೆರವೇರಿಸಲು ಮನಸ್ಸುಳ್ಳವನಾಗಿದ್ದು ಅದಕ್ಕೆ ಸಮರ್ಥನಾಗಿರುವವನೆಂಬುದರಲ್ಲಿ ಸಂಶಯವಿಲ್ಲವೆಂಬುದನ್ನು ವ್ಯಕ್ತಪಡಿಸುವವರಾಗಿದ್ದೇವೆ. ಸಮೃದ್ಧಿ, ಸಂಪತ್ತು, ಐಶ್ವರ್ಯ ಇವುಗಳನ್ನು ಆತನು ವಾಗ್ದಾನ ಮಾಡಿರುವುದಿಲ್ಲ.
ಇಲ್ಲವೇ ನಾವು ಇವುಗಳಿಗಾಗಿ ಕೇಳಿಕೊಳ್ಳುವಂತೆಯೂ ಇಲ್ಲ, ಅಥವಾ ನಾವು ಉತ್ತಮವಾದ ಆಹಾರ ಅಥವಾ ಭೋಗಗಳನ್ನು ಸೂಚಿಸಿ ವಿಜ್ಞಾಪಿಸುವಂತಿಲ್ಲ. ಇದರ ಅಭಿಪ್ರಾಯವೆಂದರೆ, ತಂದೆಯೇ, ನಮಗೆ ಉತ್ತಮವೆಂದು ನಿನಗೆ ತೋರುವ ಅನುದಿನದ ಜೀವನದ ಅಗತ್ಯತೆಗಳನ್ನು ನಮಗೆ ಅನುಗ್ರಹಿಸು, ಮತ್ತು ದೇವರ ಏರ್ಪಾಡಿನಲ್ಲಿ ಎಂದಾದರೂ ಇವುಗಳನ್ನು ಒದಗಿಸದೇ ಇದ್ದಲ್ಲಿ, ಅದು ನಿರ್ಲಕ್ಷ್ಯದಿಂದಾಗಲಿ ಅಥವಾ ಇದಕ್ಕೆ ಸಾಮರ್ಥ್ಯವಿಲ್ಲದರಿಂದಾಗಲಿ ಆಗಿರದೆ, ನಮ್ಮೊಂದಿಗೆ ಹೀಗೆ ನಡಕೊಳ್ಳುವುದು ದೇವರ ಜ್ಞಾನ ವಿವೇಕಗಳಿಗೆ ಉತ್ತಮವೆಂದು ತೋರಿದ ಕಾರಣದಿಂದ ಎಂಬುದನ್ನು ನಂಬಿಕೆಯುಳ್ಳವರು ಗ್ರಹಿಸಿಕೊಳ್ಳುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಾವು 2 ಪಾಯಿಂಟ್ಗಳನ್ನ ನಾವು ನೋಡಿದ್ವಿ. ಮೊದಲನೇ ಪಾಯಿಂಟ್ ದೇವರಿಗೆ ಮಹಿಮೆ ತರೋದು, ಎರಡನೇ ಪಾಯಿಂಟ್ ದೇವರ ಒಂದು ದೈವಿಕವಾದಂತ ಯೋಜನೆ ಬಗ್ಗೆ ವರ್ಣಿಸುವಂತದ್ದು, ಮೂರನೇ ಒಂದು ಪಾಯಿಂಟ್ ನಮ್ಮ ಅನುದಿನದ ಒಂದು ಅಗತ್ಯತೆಗಳ ಬಗ್ಗೆ, ಅನುದಿನದ ಆಹಾರಗಳ ಬಗ್ಗೆ. ಇದನ್ನ ದೇವರೇ ನಿಮ್ ಚಿತ್ತವಿದ್ದರೆ ನೆರವೇರಿಸಿ ಕೊಡಿ ಅನ್ನೋ ರೀತಿಯಲ್ಲಿ ಒಂದು ಪ್ರೀತಿಯ ಒಂದು ಕೋರಿಕೆಯನ್ನ ನಾವು ಕೇಳ್ಕೋಬೇಕು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅದಾದ ನಂತರ ಪ್ರಿಯರೇ, ನಮ್ಮ ಒಂದು ಭರವಸೆ, ಕಾರ್ಯ ಚಟುವಟಿಕೆಗಳು ಎಲ್ಲಾನು ಕೂಡ ವಾಗ್ದಾನದ ಮೇಲೆ ಇರ್ಬೇಕು. ಏನಕ್ಕಂದ್ರೆ ದೇವ್ರಿಗೆ ಎಲ್ಲಾ ಗೊತ್ತು, ಯಾವ ರೀತಿ ಕೊಡ್ಬೇಕು, ಯಾವ ರೀತಿ ಆಶೀರ್ವದಿಸ್ಬೇಕು ಅನ್ಬಿಟ್ಟು ದೇವ್ರಿಗೆ ಗೊತ್ತು. ಅದ್ರ ಬದಲಾಗಿ ನಾವು ದೇವ್ರ ಹತ್ರ ನನ್ನನ್ನ ಸಮೃದ್ಧಿ ಪಡಿಸು, ನನ್ನ ಐಶ್ವರ್ಯವಂತನಾಗಿ ಮಾಡು, ನನ್ಗೆ ಅದು ತಗೋಬೇಕು, ಇದನ್ನ ತಗೋಬೇಕು, ಇದನ್ನೆಲ್ಲ ಕೊಡ್ಸು ಅಂತ ರೀತಿಯಲ್ಲಿ ನಾವು ಕೇಳೋ ಹಾಗೆ ಇಲ್ವೇ ಇಲ್ಲ. ಇದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವು ಪ್ರಾರ್ಥನೆಯಲ್ಲಿ ನನಗೆ ಒಂದು ಐಶ್ವರ್ಯನೇ ಆಗ್ಲಿ, ಒಂದು ಅಂತಸ್ತೆ ಆಗ್ಲಿ, ಒಂದು ಬೇರೆ ಒಂದು ಸ್ಟೇಬಲ್ ಆಗಿರುವಂತ ಒಂದು ವಿಚಾರಗಳನ್ನೆಲ್ಲಾದ್ರೂ ಕೇಳ್ಕೊಳ್ಳೋದಾದ್ರೆ ಖಂಡಿತವಾಗ್ಲೂ ದೇವ್ರು ಯಾವುದೇ ರೀತಿಯಲ್ಲೂ ಅದನ್ನ ಅನುಗ್ರಹಿಸೋದಿಲ್ವಂತೆ. ಯಾಕೆ ಅಂದ್ರೆ ನಾವು ಸಂಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಳೋದಿರೋದ್ರಿಂದ ನಾವು ನಮ್ಮಲ್ಲಿ ಕ್ರಿಸ್ತನ ಒಂದು ಗುಣ ಇರಬೇಕೇ ಹೊರತು ಲೌಕಿಕವಾದಂತ ಒಂದು ಗುಣ ಇರಬಾರ್ದು ಅನ್ನೋದನ್ನೇ ನಮ್ಗೆ ಇಲ್ಲಿ ತೋಚಿಸ್ತಾ ಇರೋದು, ಹೇಳ್ತಾ ಇರೋದು ಪ್ರಿಯರೇ. ಏನಕ್ಕಂದ್ರೆ ದೇವರ ಒಂದು ಚಿತ್ತ, ದೇವರ ಒಂದು ಅನುಗ್ರಹನ ನಾವು ಪಡ್ಕೋಬೇಕು ಅಂತಂದ್ರೆ ಇದನ್ನೆಲ್ಲ ನಾವು ತ್ಯಜಿಸ್ಬೇಕು. ಇದಾದ್ಮೇಲೆ ನಮಗೆ ನಾವು ಉತ್ತಮವಾದಂತ ಒಂದು ಜ್ಞಾನ, ವಿವೇಕ, ಮಾರ್ಗಸೂಚನೆಯನ್ನ ಕೊಡಿ ಅನ್ನೋ ರೀತಿಯಲ್ಲಿ ನಂಬಿಕೆ ಉಳ್ಳವರಾಗಿ ಕೇಳ್ಕೊಬೇಕಂತೆ. ನೋಡಿದ್ರ ಎಷ್ಟು ಒಳ್ಳೆ ರೀತಿಯಲ್ಲಿ ನಮ್ಗೆ ಪ್ರಾರ್ಥನೆ ಬಗ್ಗೆ ಮುಖ್ಯವಾದಂತ ಒಂದು ಪಾಯಿಂಟ್ ಗಳನ್ನ ನಮ್ಗೆ ಹೇಳ್ಕೊಂಡ್ ಬರ್ತಾ ಇದ್ದಾರೆ. 4ನೇ ಒಂದು ಪಾಯಿಂಟ್ ಪ್ರಿಯ ಸಹೋದರ ಮತ್ತು ಸಹೋದರಿ, 4ನೇ ಒಂದು ಪಾಯಿಂಟ್ ಸಿಸ್ಟರ್ ಓದ್ಬೇಕಾಗಿ ಕೇಳ್ಕೊಳ್ತೀನಿ. 4ನೆಯ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕೇವಲ ಕರುಣೆಯುಳ್ಳವರು ಮಾತ್ರ ಕರುಣೆಯನ್ನು ಹೊಂದುವವರೆಂದು, ಕೇವಲ ಕ್ಷಮಿಸುವವರು ಮಾತ್ರ ಕ್ಷಮಿಸಲ್ಪಡುವರೆಂಬುದಕ್ಕೆ ಒಳ್ಳೆಯ ಬೋಧನೆಯಲ್ಲಿ ಮಹತ್ವ ನೀಡಲಾಗಿದೆ. ಅವರ ಮೂಲ ತುಂಬಾ ಪಾಪಗಳಿದ್ದರೆ ಕಟ್ಟಾಗ್ತಾ ಇದೆ ನಿಮ್ದು ವಾಯ್ಸ್. ತುಂಬಾ ಕಟ್ ಆಗ್ತಾ ಇದೆ. ಓಕೆ, ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ ಸಿಸ್ಟರ್. ನಮಗೆ ತಪ್ಪು ಮಾಡಿದವರನ್ನು ನೆಟ್ವರ್ಕ್ ಇದಾಗ್ತಾ ಇದೆ, ಓದ್ಲಿ ಬೇರೆ ಯಾರಾದ್ರೂ. ಓಕೆ ಸಿಸ್ಟರ್. 4th one, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಕೇವಲ ಕರುಣೆ ಉಳ್ಳವರು ಮಾತ್ರ ಕರುಣೆಯನ್ನು ಹೊಂದುವವರೆಂದು, ಕೇವಲ ಕ್ಷಮಿಸುವವರು ಮಾತ್ರ ಕ್ಷಮಿಸಲ್ಪಡುವರೆಂಬುದಕ್ಕೆ ಒಡೆಯನ ಬೋಧನೆಯಲ್ಲಿ ಮಹತ್ವ ನೀಡಲಾಗಿದೆ. ಅವರ ಮೂಲ ಪಾಪಗಳು ಅಂದರೆ ಆದಾಮನ ಅವಿಧೇಯತ ಫಲವಾಗಿ ಬಂದ ನ್ಯೂನತೆಗಳ ದೆಸೆಯಿಂದಾದ ಪಾಪಗಳು ಕ್ಷಮಿಸಲ್ಪಡುವುದೆಂಬುದಕ್ಕೆ ಯಾವ ಉಲ್ಲೇಖವೂ ಇಲ್ಲಿರುವುದಿಲ್ಲ. ಕ್ರಿಸ್ತನ ರಕ್ತದ ಆಶ್ರಯದಲ್ಲಿರುವವರಿಗೆ ಅವುಗಳು ಕಳೆದು ಹೋದಂತವುಗಳಾಗಿದ್ದು ಇನ್ನೆಂದಿಗೂ ಅವು ಇಲ್ಲದಂತಾಗಿರುವುವು.
ನಾವು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಆತನೊಡನೆ ಒಡಂಬಡಿಕೆಯ ಸಂಬಂಧದಲ್ಲಿ ಸೇರಿದಾಗ ಅವುಗಳು ಮುಚ್ಚಲ್ಪಟ್ಟವುಗಳಾಗಿ ಇರುವವು. ಆದರೆ ದೇವ ನಿಯಮಗಳಿಗೆ ವಿರೋಧವಾದ ಕುಂದುಕೊರತೆಗಳು, ಬಲಹೀನತೆಗಳು, ದೋಷ, ಅಪೂರ್ಣತೆಗಳು, ದೌರ್ಬಲ್ಯಗಳು, ಅತಿಕ್ರಮಗಳು ನಮ್ಮಲ್ಲಿ ಅನುದಿನವೂ ಕಂಡುಬರುವವು. ಇವುಗಳನ್ನು ಒಪ್ಪಿಕೊಳ್ಳಬೇಕಾಗಿರುವುದು ಮತ್ತು ನಮ್ಮ ಪ್ರಾರ್ಥನಾನುಸಾರ ಇವುಗಳನ್ನು ಕ್ಷಮಿಸುವ ದೈವಿಕ ಏರ್ಪಾಡನ್ನು ಮಾಡಲಾಗಿರುವುದು. ಆದರೆ ಇದು ಒಂದು ಷರತ್ತನ್ನು ಒಳಗೊಂಡಿರುವುದು. ಅದೇನೆಂದರೆ, ನಾವು ಈ ಅಂಶವನ್ನು ಗಾಢವಾಗಿ ಮನವರಿಕೆ ಮಾಡಿಕೊಂಡು ನಾವು ಇತರರೊಂದಿಗೆ ನಡಕೊಳ್ಳುವಾಗ ಈ ತತ್ವವನ್ನೇ ಅನುಸರಿಸುವವರಾಗಬೇಕೆಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದು ಪ್ರಾರ್ಥನೆ ಒಂದು 4ನೇ ಒಂದು ಪಾಯಿಂಟ್ ನೋಡ್ಬೇಕಾದ್ರೆ, ಮೊದಲನೇ ಒಂದು ಪಾಯಿಂಟ್ ದೇವ್ರಿಗೆ ನಾವು ಮಹಿಮೆಯನ್ನ ಸಲ್ಲಿಸ್ತೀವಿ. 2ನೇ ಒಂದು ಪಾಯಿಂಟ್ ದೇವರ ಒಂದು ದೈವಿಕವಾದಂತ ಯೋಜನೆಗೆ ನಾವು ಅಡ್ಡ ಬೀಳ್ತೀವಿ. 3ನೇ ಒಂದು ಪಾಯಿಂಟ್ ಪ್ರಿಯರೇ, ನಮ್ಮ ಒಂದು ಅಗತ್ಯತೆಗಳ ಬಗ್ಗೆ ನಾವು ಕೇಳ್ಕೊಳ್ತೀವಿ. 4ನೇ ಒಂದು ಪಾಯಿಂಟ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ಮೇಲೆ ಮಾಡಿರುವಂತ ಒಂದು ತಪ್ಪುಗಳನ್ನ ನಾವು ಕ್ಷಮಿಸೋ ರೀತಿಯಲ್ಲಿ, ಅಂದ್ರೆ ನಮಗೆ ಹೊರ ಸಹೋದರ ಮಾಡಿರುವಂತ ಒಂದು ತಪ್ಪುಗಳನ್ನ ನಾವು ಕ್ಷಮಿಸೋ ರೀತಿಯಲ್ಲಿ ನಾವು ಕ್ಷಮಾಪಣೆ ಒಂದು ಕೇಳುವಂತದ್ದು ಆಗಿರತ್ತಂತೆ ಈ ಒಂದು ಪ್ರಾರ್ಥನೆಯಲ್ಲಿ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಒಂದು ಪ್ರಾರ್ಥನೆಯಲ್ಲಿ ಇದನ್ನ ನಾವು ಹೇಳಿ ಮಾಡೋದು ಒಳ್ಳೇದಾ ಅಂದ್ರೆ, ಸೂಕ್ತವಾಗಿ ಇದು ಒಂದು ವೈಯಕ್ತಿಕವಾದಂತ ಪ್ರಾರ್ಥನೆಯಲ್ಲಿ ನಾವು ಹೇಳ್ಕೊಳ್ಳೋದು ತುಂಬಾ ಒಳ್ಳೇದು. ಅದೇ ನಾವು ಒಂದು ಸಭೆಗಳಲ್ಲೇ ಆಗ್ಲಿ, ಒಂದು ದೊಡ್ಡ ಒಂದು ಕೂಟಗಳಲ್ಲೇ ಆಗ್ಲಿ, ನಾವು ಈ ಒಂದು ಪ್ರಾರ್ಥನೆಯನ್ನ ಆ ರೀತಿ ಹೇಳಬಾರ್ದು. ಮೊದಲನೇದಾಗಿ ಈ ಒಂದು 4ನೇ ಒಂದು ಪಾಯಿಂಟ್ ಇದೆಯಲ್ಲ, ಇದು ನಮ್ಗೆ ವೈಯಕ್ತಿಕವಾದಂತ ರೀತಿಯ ಒಂದು ಪ್ರಾರ್ಥನೆಯಲ್ಲಿ ನಾವು ಹೇಳ್ಕೊಳ್ಳೋದು ತುಂಬಾ ಒಳ್ಳೇದು. ಏನಕ್ಕಂದ್ರೆ ನಮ್ಮ ಒಂದು ಒಂದು ತಪ್ಪು ನಿರ್ಧಾರಗಳು, ತಪ್ಪಾದಂತ ಒಂದು ನಡವಳಿಕೆಗಳನ್ನೆಲ್ಲಾನು ಕೂಡ ಮತ್ತೊಬ್ಬರ ಮುಂದೆ ನಾವು ಹೇಳೋದಕ್ಕಿಂತ ಮಿಗಿಲಾಗಿ ನಮ್ಮ ತಂದೆಯ ದೇವರ ಮುಂದೆ ನಾವು ಹಂಚ್ಕೊಳ್ಳೋದೇ ಆದ್ರೆ ಖಂಡಿತವಾಗ್ಲೂ ಅದು ಸೂಕ್ತವಾಗಿ ಒಳ್ಳೆಯ ಒಂದು ನಿಶ್ಚಿಲವಾದಂತ ರೀತಿ ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ಆಗಿರುತ್ತೆ ಪ್ರಿಯರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಈ ಒಂದು ಗುಣನ ನಾವು ವೃದ್ಧಿಪಡಿಸ್ಕೋಬೇಕು. ಯಾವ ಒಂದು ಗುಣ ಅಂತ ನಾವು ನೋಡ್ಬೇಕಾದ್ರೆ, ಕ್ಷಮಿಸುವ ಒಂದು ದೈವಿಕವಾದಂತ ಒಂದು ಗುಣ ಪ್ರಿಯರೇ. ಸೊ ಕ್ಷಮಿಸಿ ನಾವು ಮತ್ತೆ ಏನ್ ಮಾಡ್ಬೇಕು ಅಂತಂದ್ರೆ, ಸರಳವಾಗಿ ಇದು ಬಿಡ್ಬೇಕೇ ಹೊರ್ತು ಅದ್ರ ಬಗ್ಗೆನೆ ನಾವು ಆಲೋಚನೆ ಮಾಡೋದೇ ಆಗ್ಲಿ, ಅದ್ರ ಮುಖಾಂತರ ನಾವು ದುರ್ಬಲರಾಗೋದೇ ಆಗ್ಲಿ, ಅದನ್ನ ಮಾಡೋದು ಒಳ್ಳೇದಿಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸ್ತಾ ಇದಾರೆ. ನೆಕ್ಸ್ಟ್ ಒಂದು 5ನೇ ಒಂದು ಪಾಯಿಂಟ್ ನಾವು ರೀಡ್ ಮಾಡೋಣ. 5th ಪಾಯಿಂಟ್ ನವಿತಾ ಸಿಸ್ಟರ್ ರೀಡ್ ಮಾಡಿ. ಓಕೆ ಬ್ರದರ್. ಇಲ್ಲಿ ಸೈತಾನನೆಂಬ ಒಬ್ಬ ಕೊಡುಕನಿದ್ದಾನೆಂದು ಆತನಿಗೆ ಜನರ 5ನೇ ಒಂದು ಪಾಯಿಂಟ್ ಸಿಸ್ಟರ್. ನಮ್ಮನ್ನು ಶೋಧನೆಯೊಳಗೆ ಸೇರಿಸಬೇಡ, ಅಲ್ಲಿಯೇ ನಮ್ಮನ್ನು ಬಿಟ್ಟು ಬಿಡಬೇಡ. ನಮ್ಮಲ್ಲಿಗೆ ಬಲಹೀನತೆ, ದೋಷಗಳಿರುವುದು ಅನುಭವಕ್ಕೆ ಬರುತ್ತದೆ. ಆದುದರಿಂದ ನಾವುಗಳು ದೇವರ ಏರ್ಪಾಡಿನ ಮೂಲಕವಾಗಿ ಪರಿಶೋಧನೆಗಳಿಗೆ ಒಳಗಾಗಬೇಕೆಂಬುದನ್ನು ತಿಳಿದವರಾಗಿರಲಾಗಿ, ನಾವು ಶೋಧನೆಯಲ್ಲಿ ನಮ್ಮ ಸಾಮರ್ಥ್ಯವನ್ನೇ ಆತುಕೊಳ್ಳುವುದಕ್ಕೆ ಕೈಬಿಡಲ್ಪಡದಂತೆಯೂ, ಕರ್ತನ ಒಡಂಬಡಿಕೆಯನುಸಾರ ಆತನ ಕೃಪೆಯೇ ನಮಗೆ ಸಾಕೆಂದು ಸಮಯೋಚಿತವಾಗಿ ವಿಜ್ಞಾಪಿಸಿಕೊಳ್ಳಬಹುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಪ್ರಮುಖವಾಗಿ ಒಂದು 5ನೇ ಒಂದು ಪಾಯಿಂಟ್ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಒಂದು ಪ್ರಾರ್ಥನೆಯಲ್ಲಿ ಇರ್ಬೇಕಾಗಿರುವಂತ ಒಂದು 5ನೇ ಒಂದು ಮುಖ್ಯವಾದಂತ ಒಂದು ಅಂಶ ನೋಡಿ. ನಮ್ಗೆ ಶೋಧನೆಗಳಿಗೆ ಸೇರ್ಸ್ಬಿಡಿ, ನಮ್ಮನ್ನ ಕೇಡಿನಿಂದ ನಮ್ಮನ್ನ ತಪ್ಪಿಸ್ಬಿಡಿ, ನಮ್ಗೆ ಯಾವುದೇ ರೀತಿಯ ಒಂದು ಗಂಡಾಂತರಗಳು ಬರ್ದೇ ಇರೋ ರೀತಿಯಾಗಿ ನಮ್ಮನ್ನ ಕಾಪಾಡಿ ಅನ್ನೋ ಒಂದು ಪ್ರಾರ್ಥನೆ ನಮ್ಮಲ್ಲಿ ಇರಬಾರ್ದಂತೆ ಪ್ರಿಯರೇ. ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ಅಂತಂದ್ರೆ ಖಂಡಿತವಾಗ್ಲೂ ನಮ್ಗೆ ಶೋಧನೆಗಳನ್ನ ದೇವರು ಅನುಗ್ರಹಿಸ್ತಾರೆ. ಆ ಒಂದು ಶೋಧನೆ ಮುಖಾಂತರ ನಾವು ಜಯಿಸೋದೇ ಆದ್ರೆ ಖಂಡಿತವಾಗ್ಲೂ ನಾವು ದೇವರ ಮಕ್ಕಳಾಗಿರೋದಕ್ಕೆ ಅನುಗ್ರಹ ಇರುತ್ತೆ ಪ್ರಿಯರೇ. ಆದ್ರಿಂದ ಶೋಧನೆಗಳು ಬಂದಾಗ ನಾವು ವೇದನೆ ಪಡೋದಕ್ಕಿಂತ ಮಿಗಿಲಾಗಿ ಆ ಒಂದು ಶೋಧನೆನ ಜಯಿಸಿ ದೇವರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಾವು ಇರೋದನ್ನ ಪ್ರಯತ್ನ ಪಡ್ಬೇಕು ಅಂದ್ಬಿಟ್ಟು ನಮ್ಗೆ ಲೇಖಕರು ತುಂಬಾ ಒಳ್ಳೆ ಸರಳವಾಗಿ ತಿಳಿಸ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ,
ಕರ್ತನು ಒಂದು ವಾಕ್ಯನ ಹೇಳ್ತಾರೆ, ನನ್ನ ಕೃಪೆಯೇ ನಿನಗೆ ಸಾಕು. ನಿನ್ನ ಒಂದು ವಿಜ್ಞಾಪನೆಗಳಲ್ಲಿ ನಾನು ನಿನಗೆ ಸದುತ್ತರನ್ನ ದಯಪಾಲಿಸ್ತೇನೆ. ಅಂದ್ರೆ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಕರ್ತನ ಒಂದು ಒಡಂಬಡಿಕೆಯಲ್ಲಿ ಸೇರಿರುವಂತ ನಮ್ಗೆಲ್ಲಾರ್ಗು ಕೂಡ ದೇವರ ಒಂದು ಕೃಪೆ ಇದ್ರೆ ಸಾಕು ಪ್ರಿಯರೇ. ಇನ್ನು ಮಿಕ್ಕಿದೆಲ್ಲಾ ರೀತಿಯ ಒಂದು ಶೋಧನೆಗಳೇ ಆಗ್ಲಿ, ಅನುದಿನದ ಆಹಾರಗಳಿಗೆ ಆಗ್ಲಿ, ಒಂದು ನಮ್ಮ ಒಂದು ಗೋಲಾಟನೇ ಆಗ್ಲಿ, ಎಲ್ಲಾ ಒಂದು ವಿಚಾರಗಳಲ್ಲೂ ಕೂಡ ನಮ್ಗೆ ಜಯಿಸೋದಕ್ಕೆ ದೇವರ ಅನುಗ್ರಹನ ದಯಪಾಲಿಸ್ತಾರೆ. ನೆಕ್ಸ್ಟ್ 6ನೇ ಒಂದು ಮುಖ್ಯವಾದಂತ ಒಂದು ಪಾಯಿಂಟ್ ಮತ್ತೆ ಲಾಸ್ಟ್ ಎಂಡಿಂಗ್ ಪ್ರೇಯರ್ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಇಲ್ಲಿ ಸೈತಾನನೆಂಬ ಒಬ್ಬ ಕೆಡುಕನಿದ್ದಾನೆಂದು, ಆತನಿಗೆ ಜನರ ಮೇಲೆ ವಿಶೇಷವಾದ ಅಧಿಕಾರ ಪ್ರಭಾವಗಳಿದ್ದು, ಅವನು ಅಂಧಕಾರದಲ್ಲಿ ಅಧಿಕಾರ ನಡೆಸುವ ಅಧಿಪತಿ ಮತ್ತು ಈ ಲೋಕಾಧಿಪತಿ ಆಗಿರುವನೆಂದು ಸತ್ಯವೇದವು ಖಚಿತವಾಗಿ ಹೇಳುವುದು. ನಾವು ಈ ವಿರೋಧಿಯ ಕುಯುಕ್ತಿಗಳಿಗೆ ಬಿಟ್ಟು ಬಿಡಲ್ಪಡಬಾರದೆಂದು ಕರ್ತನಿಗೆ ವಿನಂತಿಸಿಕೊಳ್ಳುವುದು ಎಷ್ಟು ಸಮಂಜಸವಲ್ಲವೇ. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ ಎಂಬ ಮಾತುಗಳು ಪುರಾತನ ಗ್ರೀಕ್ ಪತ್ರಿಕೆಗಳಲ್ಲಿ ದೊರೆಯುವುದಿಲ್ಲವಾದ್ದರಿಂದ ಅದು ಸತ್ಯವೇದದ ಒಂದು ಭಾಗವಲ್ಲವೆಂದು ಅದನ್ನು ರಿವರ್ಸ್ಡ್ ವರ್ಸನ್ ಎಂಬ ಸತ್ಯವೇದದ ಪರಿಷ್ಕರಿತ ಭಾಷಾಂತರದಲ್ಲಿ ಸೂಕ್ತವಾಗಿ ಕೈ ಬಿಡಲಾಗಿರುವುದು. ಈಗಿನ ಕಾಲದ ರಾಜ್ಯವಾಗಲಿ ಇಲ್ಲವೇ ಆಳ್ವಿಕೆ ಆಗಲಿ ಅದು ದೇವರದ್ದಲ್ಲ. ಆತನ ರಾಜ್ಯ, ಬಲ, ಅಧಿಕಾರಗಳ ಸೂಚನೆಗಳು ಇನ್ನೂ ಸ್ಪಷ್ಟವಾಗಿ ಕಂಡು ಬಂದಿರುವುದಿಲ್ಲ. ಮೆಸ್ಸಿಯನ ರಾಜ್ಯವು ಸ್ಥಾಪನೆಯಾಗಿ ಸೈತಾನನ ಸಾಮ್ರಾಜ್ಯವನ್ನು ಕೊನೆಗಾಣಿಸಿ ಆ ವಿರೋಧಿಯನ್ನು ಕಟ್ಟಿ 1000 ವರ್ಷಗಳು ಬಂಧನದಲ್ಲಿರಿಸಿ ಅನಂತರ ದೇವರ ರಾಜ್ಯವು ಉದಾಯಿಸಿ ಮತ್ತು ಅದರ ಬಲ ಪ್ರಭಾವಗಳು ನಿರಂತರವಾಗಿರುವುದಕ್ಕಾಗಿ ಕಾಯುವಂತವರಾಗಿದ್ದೇವೆ ಎಂಬುದೇ. ಥ್ಯಾಂಕ್ ಯು ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಒಂದು 6ನೇ ಒಂದು ಪಾಯಿಂಟ್ ನಾವು ನೋಡ್ಬೇಕಾದ್ರೆ, ಸೈತಾನನು ಒಂದು ಕೆಡುಕುಗಳಿಗೆ ಸಿಗಾಕೊಳ್ದಿರೋ ರೀತಿಯಲ್ಲಿ ನಾವಿರ್ಬೇಕಂತೆ. ಅಂದ್ರೆ ಅಂಧಕಾರದ ಅಧಿಕಾರಿಯಾಗಿರುವಂತ ಅಧಿಪತಿಯಾಗಿರುವಂತ ಸೈತಾನನು ಈ ಲೋಕದ ಒಂದು ಆಸೆ ಆಕಾಂಕ್ಷೆಗಳಿಗೆ ನಮ್ಮನ್ನು ಒಳಬೀಳಿಸುವ ರೀತಿಯಲ್ಲಿ ಚಟುವಟಿಕೆಗಳು ಮಾಡಿದಾಗ್ಲೂ ಕೂಡ ನಾವು ಒಳ ಬೀಳದ ರೀತಿಯಲ್ಲಿ ನಾವು ಎಚ್ಚರಿಕೆಯಿಂದ ಇರುವಂತ ಒಂದು ಪ್ರಾರ್ಥನೆ ನಮ್ಮಲ್ಲಿ ಇರ್ಬೇಕಂತೆ ಪ್ರಿಯ. ಅದಾದ್ಮೇಲೆ ನಾವು ನೋಡ್ತೀವಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಮಹಿಮೆಯು ಬರಲಿ ಅನ್ನೋ ರೀತಿಯ ಒಂದು ಮಾತನ್ನ ನಾವು ಹೇಳೋದು ಸೂಕ್ತವಾಗಿಲ್ಲ ರೀ. ಯಾಕಂದ್ರೆ ಆಲ್ರೆಡಿ ನಾವು 1000 years ಒಳಗಡೆ ಇರೋದ್ರಿಂದ ನಮ್ಗೆ ಈ ಒಂದು ಇದು ಅಲ್ದಂತೆನೆ ಈ ಒಂದು ಪಾಯಿಂಟ್ ಇದೆಯಲ್ಲ, ಆತನ ರಾಜ್ಯವು, ಬಲವು, ಅಧಿಕಾರವು ಸೂಚಿಸುವಂತ ಈ ಒಂದು ಮಾತುಗಳು ಒರಿಜಿನಲ್ ಬೈಬಲ್ ನಲ್ಲಿ ಇಲ್ಲವಂತೆ ಪ್ರಿಯರೇ. ಸೊ ಆಗಿರ್ಬೇಕಾದ್ರೆ ಈ ಒಂದು ವಾರ್ತೆನ ನಾವು ಕೈ ಬಿಡೋದು ತುಂಬಾ ಒಳ್ಳೆಯದು. ನಾವು ಮೆಸ್ಸಿನ ರಾಜ್ಯದಲ್ಲಿ ಇರೋದ್ರಿಂದ ಆಲ್ರೆಡಿ ನಾವು 1000 years ಒಳಗಡೆ ಇರೋದ್ರಿಂದ ನಮಗೆ ಯೇಸು ಕ್ರಿಸ್ತ ಏನಾಗಿದ್ದಾರೆ ಅಂತಂದ್ರೆ ಅವರ ಒಂದು ಕರೆ 1874 ಇಂದಾನೇ ಆರಂಭ ಆಗಿದೆ ಪ್ರಿಯರೇ. ಆದ್ರೆ ಅದು ನಮ್ಮ ಒಂದು ಆತ್ಮಿಕವಾದಂತ ಕಣ್ಣಿಗೆ ನಾವು ಕಾಣಲ್ಪಡ್ಬೇಕು ಅಂದ್ರೆ ನಾವು ಆತ್ಮಿಕವಾದಂತ ಒಂದು ದೇಹನ ಧರಿಸ್ಕೊಂಡಾಗ್ಲೇನೆ ನಮ್ಗೆ ಕಾಣಿಸೋದು. ಆದ್ರೂ ಕೂಡ ನಾವು ಈ ಒಂದು ಸ್ಕ್ರಿಪ್ಚರ್ಸ್ಗಳು, ದೇವರ ಒಂದು ಅನುಗ್ರಹದಿಂದ ತಿಳಿಸಲ್ಪಟ್ಟಿರುವಂತಹ ಒಂದು ಪಾಠಗಳಿಂದ ನಾವು ಯೇಸು ಕ್ರಿಸ್ತ ಒಂದು ರಾಜ್ಯದಲ್ಲಿ ಇದ್ದಾರೆ, ಅವರ ಒಂದು ಕೋರಿಕೆಯ ಪ್ರಕಾರ ನಾವು ನಡಿಬೇಕು ಅನ್ನೋ ಒಂದು ಸಾಮಾಜಿಕವಾದಂತ ಒಂದು ಜ್ಞಾನನ ನಮ್ಮಲ್ಲಿ ಹಿಡ್ಕೊಂಡಿರ್ಬೇಕು ಪ್ರಿಯರೇ. ಇದೆಲ್ಲ ಆದ ನಂತರನೇ ನಾವು ಇವೆಲ್ಲ ಒಂದು ಪ್ರಾರ್ಥನೆ ಯೇಸು ಕ್ರಿಸ್ತರ ಹೆಸರಲ್ಲಿ ಕೇಳ್ಕೊಳ್ತೀನಿ ಅಂತ ಹೇಳಿ ಪರಲೋಕದ ತಂದೆಯ ದೇವರಿಗೆ ಒಪ್ಪಿಸಿ ಕೊಡ್ಬೇಕು. ಈ ರೀತಿ ನಾವು ಮಾಡೋದ್ರಿಂದಲೇ ಒಂದು ಪ್ರಾರ್ಥನೆ, ಒಂದು ಆರ್ಡರ್ ಮತ್ತೆ ಒಂದು ಮಿಡ್ ಆರ್ಡರ್ ಮತ್ತೆ ಎಕ್ಸಿಟ್, ಈ ಮೂರನ್ನು ಕೂಡ ಸರಿಯಾದ ರೀತಿಯಲ್ಲಿ ನಾವು ಉಚ್ಚಾರಣೆ ಮಾಡಿ ಪರಲೋಕದ ತಂದೆಯ ದೇವರಿಗೆ ಮಹಿಮೆ ತರೋ ರೀತಿಯ ಒಂದು ಪ್ರಾರ್ಥನೆ ನಾವು ಮಾಡಿಕೊಂಡು, ನಾವೆಲ್ಲರೂ ಅಲ್ಪರು, ದೇವರು ಮಾತ್ರ ಮಹಿಮೆ ಉಳ್ಳವರು ಅನ್ನೋ ಒಂದು ಭಾವನೆಯಿಂದ ನಾವಿರೋದು ಆದ್ರೆ ಖಂಡಿತವಾಗ್ಲೂ ಈ ಒಂದು ಪ್ರಾರ್ಥನೆ ದೇವರಿಗೆ ಸಲ್ಲಿಸೋದು ಖಚಿತವಾಗಿರುತ್ತೆ. ಇಲ್ಲಿವರೆಗೆ ನಾವು ಪ್ರಾರ್ಥನೆ ಅನ್ನೋ ಒಂದು ಪಾಠನ ನಾವು ನೋಡಿದ್ವಿ. ಇವಾಗ ನಾವು ವಿಶೇಷವಾದಂತ ಇನ್ನೊಂದು ಪಾಠನ ನಾವು ನೋಡ್ತಾ ಇದೀವಿ. ಈ ಒಂದು ಪಾಠ ನಮ್ಗೆ ರೀಪ್ರಿಂಟ್ 4566 ಬರ್ದಿರುವಂತ ಒಂದು ಪಾಠ. ಇದನ್ನ ಓದಿ ಈ ದಿನನೂ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಅನು ಸಿಸ್ಟರ್, ನೆಟ್ವರ್ಕ್ ಎಲ್ಲ ಇಶ್ಯೂಸ್ ಏನಿಲ್ವಾ? ಓದ್ತೀನಿ ನೋಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸಿಸ್ಟರ್. ಉಚಿತ ಹಾಗೂ ಅನುಚಿತ ಮಹತ್ವಾಕಾಂಕ್ಷೆಗಳು. ರೀಪ್ರಿಂಟ್ಸ್ ಪುಟ 4566. ಮತ್ತಾಯ 6ನೇ ಅಧ್ಯಾಯ 19 ರಿಂದ 34 ವಚನಗಳು.
ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವು. ದಿವ್ಯ ಬೋಧಕನು ದುಂದುಗಾರಿಕೆಯ ವಿಷಯವಾಗಿ ಉಪದೇಶಿಸಿರುವುದಿಲ್ಲ. ಆತನು ತಂದೆಯ ಕಾರ್ಯದಲ್ಲಿ ಚೈತನ್ಯ ಬಲದಿಂದ ಕೂಡಿದವನಾಗಿ ತನ್ನ ಹಿಂಬಾಲಕರಿಗೆ ಜಾಗ್ರತೆ ಬೇಕಾದಲ್ಲಿ ಆಲಸ್ಯಗಾರರಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಎಂದು ಪ್ರಬೋಧಿಸಿದನು. ಹೀಗಿದ್ದರೂ ಈ ಪಾಠದ ವಿಷಯವಾಗಿ ಆತನ ಉಪದೇಶವು ನಮ್ಮ ಬಲ ಚೈತನ್ಯಗಳು ಸ್ವಾರ್ಥಕ್ಕಾಗಿ ಭೂಲೋಕದ ಸಂಪತ್ತನ್ನು ಕೂಡಿಡುವ ರೂಪಕ್ಕೆ ತಿರುಗಬಾರದು ಎನ್ನುವುದಾಗಿತ್ತು. ಬದಲಾಗಿ ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಕಾಗಿರುವುದು ಹೀಗಿರಲು ನುಸಿ ಹಿಡಿಯುವುದರ, ಕಿಲುಬು ಹತ್ತುವುದರ ಮತ್ತು ಕಳ್ಳರು ಕನ್ನ ಹಾಕುವುದರ ಬಗ್ಗೆ ಉಲ್ಲೇಖವಿದ್ದಾಗ್ಯೂ ವಾಸ್ತವದಲ್ಲಿ ಆತನ ಉಪದೇಶಗಳು ಉನ್ನತ ಮಟ್ಟದವುಗಳಾಗಿದ್ದು ಒಂದು ವಿಶಾಲವಾದ ಮೂಲ ತತ್ವವನ್ನು ಹೊಂದಿದ್ದವು. ಕೆಲವು ವಿಶಿಷ್ಟವಾದ ಸಂದರ್ಭಗಳನ್ನು ಹೊರತುಪಡಿಸಿ ಅಗತ್ಯ ಬೀಳುವುದಕ್ಕೆ ಮೊದಲೇ ಅನ್ನ ವಸ್ತ್ರಗಳನ್ನು ಕೂಡಿಟ್ಟುಕೊಳ್ಳುವುದು ಅವಿವೇಕತನ ಎಂಬುದನ್ನು ಎಲ್ಲರೂ ಒಪ್ಪಿಕೊಳ್ಳುವರು. ಆದರೂ ಚಿನ್ನವನ್ನು ಕೂಡಿಸಿಡುವುದು ಇಲ್ಲವೇ ಹಣವನ್ನು ಬ್ಯಾಂಕಿನಲ್ಲಿ ಇಡುವುದು ಅಥವಾ ಬಂಡವಾಳ ಪತ್ರ ಅಥವಾ ನಿಧಿ ಪತ್ರ ಇಲ್ಲವೇ ತೋಟಕ್ಕೆ ತೋಟ ಮತ್ತು ಮನೆಗೆ ಮನೆ ಸೇರಿಸಿಕೊಳ್ಳುವುದು, ಇವುಗಳಿಗೂ ಇದೇ ತತ್ವವೇ ಅನ್ವಯವಾಗುತ್ತದೆ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ನಮಗೊಂದು ಮುಖ್ಯವಾದಂತ ಒಂದು ಪಾಠವೇ ಆಗಿರುತ್ತೆ ನೋಡಿ. ನಮ್ಗೆ ಉಚಿತಾರ್ಥವಾಗಿ ಏನಾದ್ರೂ ಸಿಕ್ಕಿದ್ರೆ ನಾವು ಅದನ್ನ ಯಾವ ರೀತಿ ಹಿಡ್ಕೋಬೇಕು, ಅನಿಶ್ಚಿತವಾಗಿ ನಮ್ಗೇನಾದ್ರೂ ಸಿಕ್ಕಿದ್ರೆ ಅದನ್ನ ನಾವು ಯಾವ ರೀತಿ ಹಿಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇಲ್ಲೊಂದು ಮಾಹಿತಿನ ಕೊಡ್ತಾ ಇದಾರೆ ಪ್ರಿಯರೇ. ನೋಡಿ, ಮೊದಲನೇದಾಗಿ ನಮ್ಮ ಮೈಂಡ್ ಸೆಟ್ ಅಲ್ಲಿ ಏನಿರ್ಬೇಕು ಅಂದ್ರೆ, ನಾವು ದೇವ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ಬೇಕೇ ಹೊರತು ಬೇರೆ ಯಾವುದಕ್ಕೂ ನಾವು ಆಶಿಸಬಾರ್ದು. ಇದೇ ನಮ್ಗೆ ಮೊದಲನೇ ಪಾಯಿಂಟ್. ನೋಡ್ಬೇಕಾದ್ರೆ ಪ್ರಿಯರೇ, ನಾವು ದೇವರ ಒಂದು ವಿಶೇಷವಾದಂತ ಮಕ್ಕಳಾಗಿರೋದ್ರಿಂದ ನಮ್ಗೆ ಬೋಧನೆಗಳಲ್ಲೆಲ್ಲ ಕೂಡ ಹೇಳ್ತಾ ಇರ್ತಾರೆ, ನಾವು ದುಂದು ವೆಚ್ಚ ಮಾಡಬಾರ್ದು, ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಜಾಗರೂಕತೆಯಿಂದ ಇರಬೇಕು, ಒಂದು ಆಡಂಬರವಾದಂತ ಜೀವಿತನ ನಾವು ನಡೆಸಬಾರ್ದು. ದೇವ್ರ ಚಿತ್ತ ಏನಾದ್ರೂ ದೇವ್ರ ಒಂದು ಅನುಗ್ರಹ ಏನ ಕೊಡ್ತು ಅಂತಂದ್ರೆ ಅದನ್ನ ಕೂಡ ಒಂದು ಒಳ್ಳೆ ರೀತಿ ನಾವು ಉಪಯೋಗಿಸ್ಬೇಕು, ಪೂರ್ತಿಯಾಗಿ ದೇವರ ಒಂದು ಸೇವೆಗೆ ಉಪಯೋಗಿಸ್ಬೇಕು ಅನ್ನೋದನ್ನೆಲ್ಲ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಆದ್ರೆ ಈ ಒಂದು ಪಾಠದಲ್ಲಿ ನಮ್ಗೆ ಇನ್ನೊಂದು ಪಾಯಿಂಟ್ ಅನ್ನು ಕೂಡ ಹೇಳ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ನಮ್ಮಲ್ಲಿ ಒಂದು ತಪ್ಪಾದಂತ ರೀತಿಯಲ್ಲಿ ಗಂಟುಗಳನ್ನ ಕಟ್ಟುವಂತ, ಅಂದ್ರೆ ಏನು, ಆಸ್ತಿನ ವೃದ್ಧಿ ಮಾಡೋದು ಮಾಡಬಾರ್ದು. ಏನಕ್ಕಂತಂದ್ರೆ ಆ ರೀತಿನ ಮಾಡೋದೇ ಆದ್ರೆ ಕಳ್ಳರು ಬಂದು ಕನ್ನ ಹಾಕೋದು, ಕಿಲ್ತೋಗೋದು, ಈ ರೀತಿ ಎಲ್ಲ ಆಗ್ಬಿಡುತ್ತೆ. ಆದ್ರೆ ನಾವು ದೇವ್ರ ರಾಜ್ಯಕ್ಕಾಗಿ ನಾವೇನಾದ್ರೂ ಬಿತ್ತೋದೇ ಆದ್ರೆ ನಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ದೇವರು ಖಂಡಿತವಾಗ್ಲೂ ಸಫಲನ ಕೊಡ್ತಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ. ಅದಾದ್ಮೇಲೆ ನಮ್ಮಲ್ಲಿ ಏನಾದ್ರೂ ಒಂದು ಪೂರ್ವಿಕರ ಒಂದು ಆಸ್ತಿನೋ ಚಿನ್ನನೋ ಏನೋ ಒಂದು ರೀತಿ ಏನಾದ್ರೂ ಬಳುವಳಿಯಾಗಿ ಏನಾದ್ರೂ ಬಂತು ಅಂತಂದ್ರೆ ಅದನ್ನ ನಾವು ಸೀಮಿತವಾಗಿ ಒಳ್ಳೆ ರೀತಿ ಬಂದ್ರೆ ಮಾತ್ರ ನಾವು ಹಿಡ್ಕೋಬೇಕೆ ಹೊರತು ಅದರಲ್ಲಿ ಏನಾದ್ರೂ ನಮ್ಗೇನಾದ್ರೂ ಚರ್ಚೆ ಏನಾದ್ರೂ ತಪ್ಪಾದಂತ ರೀತಿಯಲ್ಲಿ ಕೋರ್ಟು ಕಚೇರಿ ಏನಾದ್ರು ಓಡಾಡ್ಬೇಕು ಅಂತ ಬಂತು ಅಂದ್ರೆ ಅದನ್ನು ಕೂಡ ಬಿಟ್ಟು ಸುಮ್ನೆ ಇದ್ಬಿಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದಾರೆ. ಅದಾದ್ಮೇಲೆ ನಾವು ಚಿನ್ನನ ಕೂಡ್ಸಿಡೋದು, ಹಣನ ಬ್ಯಾಂಕ್ ನಲ್ಲಿ ಇಡೋದು, ಇನ್ನು ತೋಟಗಳನ್ನ ಮಾಡೋದು, ನಿಧಿ ಅಂದ್ರೆ ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಮನೆ ಮೇಲೆ ಮನೆ ಕಟ್ಕೊಂಡು ಹೋಗ್ತಾನೆ ಇರೋದು, ಈ ರೀತಿ ಎಲ್ಲ ಮಾಡೋದು ಸೂಕ್ತ ನ್ಯಾಯವಾದದ್ದಲ್ಲ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಯಾಕೆ ಈ ರೀತಿ ಹೇಳ್ತಾ ಇದಾರೆ ಅಂತಂದ್ರೆ, ನಾವೇನಾದ್ರೂ ಒಂದು ಕೂಡ್ಸಿಡ್ತೀವಿ ಅಂತಂದ್ರೆ ನಮ್ಮ ಒಂದು ಸಮಯನ ಕೂಡ ನಾವು ಅದಕ್ಕೇನೆ ನಾವು ಇನ್ವೆಸ್ಟ್ ಮಾಡಿರ್ತೀವಿ. ಆದ್ರೆ ದೇವ್ರು ನಮ್ಮಲ್ಲಿ ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ನಮ್ಮ ಒಂದು ಸಮಯ, ನಮ್ಮ ಒಂದು ಅಗತ್ಯತೆಗಳನ್ನ ದೇವ್ರು ಕೇಳ್ತಾ ಇದಾರೆ. ಆಗಿರೋದ್ರಿಂದ ನಾವು ಪೂರ್ಣ ಪ್ರಮಾಣ ಈ ಒಂದು ಕೂಡ್ಸಿಡೋದ್ರ ಬಗ್ಗೆ ನಾವು ಮಡಗೋದ್ ಅಲ್ದೇನೆ ನಾವು ದೇವರ ಒಂದು ಚಿತ್ತನ ಅನುಸರಿಸ್ಕೊಂಡು ನಡ್ಕೊಂಡು ಹೋಗೋದಕ್ಕೆ ಬೇಕಾದಂತ ರೀತಿಯಲ್ಲಿ ನಾವು ನಡ್ಕೋಬೇಕು ಪ್ರಿಯರೇ. ಅದ್ರ ಬದಲಾಗಿ ಲೌಕಿಕವಾಗಿ ನಾವು ಕೂಡ್ಸಿಡೋದು ಸೂಕ್ತ, ಒಳ್ಳೇದ್ ಅಲ್ಲ. ನೆಕ್ಸ್ಟ್ ಪ್ಯಾನಲ್. ಬ್ಯಾಂಕಿನಲ್ಲಿರುವ ಖಾತೆಗೆ ನುಸಿ ಹಿಡಿಯಲು ಸಾಧ್ಯವಿಲ್ಲದಿದ್ದರೂ, ಚಿನ್ನಕ್ಕೆ ಕಿಲುಬು ಹತ್ತದಿದ್ದರೂ, ಸ್ಥಿರಾಸ್ತಿಗಳ ಹಕ್ಕುಗಳನ್ನು ಕಳ್ಳರು ಕದಿಯುವುದಕ್ಕಾಗದಿದ್ದರೂ ಇವುಗಳಿಗೂ ಅದೇ ತತ್ವವು ಅನ್ವಯವಾಗುವುದು. ಎಲ್ಲಾ ಬಗೆಯ ಸಂಪತ್ತುಗಳು ಬೆಲೆಯನ್ನು ಕಳೆದುಕೊಳ್ಳುತ್ತವೆ.
ಮೊದಲು ಇಲ್ಲದಿದ್ದರೂ ನಾವು ಸತ್ತಾಗ ನಮಗೆ ಅವುಗಳ ಬೆಲೆ ಇಲ್ಲವಾಗುತ್ತದೆ. ಎಷ್ಟೇ ಜಾಗರೂಕತೆ ತೆಗೆದುಕೊಂಡರೂ, ಮಾಡುವ ಏರ್ಪಾಡುಗಳು ಎಷ್ಟೇ ಸಮಯೋಚಿತವಾಗಿದ್ದರೂ, ಮರಣ, ನಶಿಸುವಿಕೆಗಳು ಈಗಿನ ಪ್ರತಿಯೊಂದು ಭೂ ಸಂಬಂಧವಾದ ವಸ್ತುಗಳನ್ನು ಹಿಡಿದಿರುತ್ತವೆ. ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯೋಬ 1ನೇ ಅಧ್ಯಾಯ 21ನೇ ವಚನ. ಸಮಾಧಿಗೆ ಸೇರಿದ ನಂತರ ಪುನರುತ್ಥಾನದ ಉದಯ ಕಾಲದಲ್ಲಿ ಪಡೆಯಬಹುದಾದ ಮುಂದಿನ ಜೀವಿತವನ್ನು ದೇವರು ಏರ್ಪಾಡಿಸಿರುವನೆಂದು ಬುದ್ಧಿವಂತ ಜನರು ಸಾಧಾರಣವಾಗಿ ಒಪ್ಪುವರು. ಇದೇ ಅಂಶವನ್ನು ಈ ದಿವ್ಯ ಬೋಧಕನು ಇಂದಿನ ಪಾಠದಲ್ಲಿ ಒತ್ತಿ ಹೇಳಿದ್ದಾನೆ. ಬುದ್ಧಿ ವಿವೇಕವುಳ್ಳ ಮನಸ್ಸುಗಳು ಇದರಲ್ಲಿರುವ ವಿವೇಚನೆಯನ್ನು ಅನುಮೋದಿಸುವವು. ಕೆಲವೊಂದು ಸಹೋದರ ಸಹೋದರಿ ಒಂದು ಆರ್ಗ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಅಯ್ಯೋ ಬ್ರದರ್, ಬ್ಯಾಂಕ್ ನಲ್ಲೆಲ್ಲ ದುಡ್ಡು ಮಡಗಿದ್ರೆ ಅದೇನು ಆಗಲ್ಲ, ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಏನಂದ್ರೇನು ಆಗಲ್ಲ, ಆಸ್ತಿ ಎಲ್ಲ ಮಾಡಿದ್ರು ಕೂಡ ಅದರಿಂದ ಏನು ತೊಂದ್ರೆ ಏನು ಆಗಲ್ಲ ಬ್ರದರ್, ಮಾಡ್ಬೋದು ಬ್ರದರ್. ನೀವ್ ಹೇಳೋ ಪ್ರಕಾರ ಜಾಸ್ತಿ ಏನ್ ಮಾಡಲ್ಲ, ನಾವು ಸ್ವಲ್ಪನೇ ಮಾಡ್ಕೊಂತೀವಿ, ಸ್ವಲ್ಪನೇ ಹೋಗಿ ಏನಾಗತ್ತೆ ದೊಡ್ಡದಾಗೋಗುತ್ತೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ರೀತಿ ಮಾಡೋದ್ರಿಂದ ನಿಜವಾಗ್ಲೂನುವೆ ಒಳ್ಳೇದಾ ಅಂತ ನಾವು ನೋಡ್ಬೇಕಾದ್ರೆ ದೇವ್ರ ವಾಕ್ಯ ಏನ್ ಹೇಳುತ್ತೆ ಅಂತಂದ್ರೆ, ನೀವ್ ಇದನ್ನೆಲ್ಲ ಮಾಡ್ತೀರಾ, ಮಾಡ್ತಾ ಇರಿ, ಆದ್ರೆ ಒಂದು ಕಾಲ ಬರುತ್ತೆ ಅದಕ್ಕೆ ಬೆಲೆನೇ ಇಲ್ದೇ ಇರೋಂಗ್ ಆಗ್ಬಿಡುತ್ತೆ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಯಾವ ರೀತಿ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈಗ ಬ್ಯಾಂಕ್ ನಲ್ಲಿ ನೀವು ದುಡ್ಡು ಮಡಗಿರ್ತೀರಾ ಅನ್ಕೊಳ್ಳಿ, ಆ ಬ್ಯಾಂಕೇ ದಿವಾಳಿ ಆಗೋಯ್ತು ಅಂದ್ರೆ ಏನ್ ಕತೆ? ನಿಮ್ ದುಡ್ಡು ದಿವಾಳಿ ಆಯ್ತು ಅಂತಾನೆ ಅರ್ಥ. ಈಗ ಚಿನ್ನದ ಮೇಲೆ ನೀವೆಲ್ಲ ಒಂದು ತುಂಬಾ ಕೂಡ್ಸಿಟ್ಟಿ ಚಿನ್ನಗಳನ್ನ ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀರ, ಅದು ರೈಟ್ ಜಾಸ್ತಿ ಇರೋದಕ್ಕೆ. ಏನಕ್ಕೆ? 10 ಗ್ರಾಮ್ಗೆ 1 ಲಕ್ಷವರೆಗೂ ಬಂದ್ಬಿಟ್ಟಿದೆ. ಏನಾದ್ರೂ ನಮ್ಮ ಹತ್ರ ಒಂದು ಜಾಸ್ತಿ ಏನೋ ಇತ್ತು ಅಂತಂದ್ರೆ ಅದರಷ್ಟೇ ರೈಟ್ ಇರುತ್ತೆ ಅಂತ ನೀವ್ ಅನ್ಕೊಂಡಿದೀರ. ಮುಂದೆ ಬರುವಂತ ದಿನದಲ್ಲಿ ಚಿನ್ನ ಜಾಸ್ತಿ ಏನೋ ಸಿಕ್ಬಿಡ್ತು ಅಂತ ಅಂದಾಗ ರೈಟ್ ಕಮ್ಮಿ ಆಗಲ್ವಾ? ಕುಂದೋಗಲ್ವಾ? ಆಗ ನೀವು ಬೆಲೆ ದುಪ್ಪಟ್ಟು ಕೊಟ್ಟು ತಗೊಂಡಿರ್ತೀರ, ಆಮೇಲಿಂದ ಅದ್ರ ಬೆಲೆನೇ ಕಮ್ಮಿ ಆದಾಗ ಏನ್ ಮಾಡಕ್ಕಾಗತ್ತೆ? ಅದೇ ಪ್ರಕಾರ ಆಸ್ತಿ ಅಂದ್ರೆ ಒಂದು ಪೂರ್ವಜರ ಒಂದು ಆಸ್ತಿ ಏನಾದ್ರು ಬರ್ತಾ ಇದೆ ಅಂತ ಅಂದಾಗ ನಾವು ಅದಕ್ಕಾಗಿ ನಾವು ತವಕಪಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಕೆಳಗಡೆ ಹೋಗ್ತೀವೋ ಅಷ್ಟು ನಮಗೆ ಒಂದು ಕಾನ್ಸಿಗ್ರೇಷನ್ ಲೆವೆಲ್ ಕೂಡ ಹಾಳಾಗೋಗುತ್ತೆ ಪ್ರಿಯರೇ. ಅಂದ್ರೆ ಪೂರ್ವಿಕರ ಒಂದು ಆಸ್ತಿನ ನಾವು ಆಶಿಸಕ್ಕೆ ಹೋದ್ರೆ ಬರೀ ನಮ್ಗೊಬ್ರಿಗೆ ಸಿಗಲ್ಲ, ಎಲ್ಲಾ ನಮ್ಮ ಒಂದು ರಿಲೇಟಿವ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಬಂದು ಫೈಲ್ ಮಾಡ್ತಾರೆ, ಕೇಸ್ ಹಾಕ್ತಾರೆ, ಫೈಟ್ ಮಾಡ್ಬೇಕಾಗಿರುತ್ತೆ. ಕೋರ್ಟ್ಗೆ ಹೋಯ್ತು ಅಂದ್ರೆ ಒಂದ್ ಕೇಸು ನಿಯರ್ಲಿ ಬೇಗ ರಿಸಲ್ಟ್ ಅಂತೂ ಸಿಗಲ್ಲ. 10 ವರ್ಷ, 15 ವರ್ಷ, 20 ವರ್ಷ ಎಲ್ಲ ಆಗತ್ತೆ. ಅದಕ್ಕೆ ಅಲದಾಡಿ ಹೋಗೋದ್ರ ಬದಲಾಗಿ ಸುಮ್ನೆ ಇದ್ಬಿಡೋದೇ ಒಳ್ಳೇದು ಅನ್ಬಿಟ್ಟು ಹೇಳ್ತಾ ಇದಾರೆ. ವಾಕ್ಯನು ಕೂಡ ನಮಗ್ ಕೊಡ್ತಾ ಇದಾರೆ. ನಾವೇನಾದ್ರೂ ತಾಯಿ ಗರ್ಭದಿಂದ ಹೊರಗಡೆ ಬರ್ಬೇಕಾದ್ರೆ ಏನಾದ್ರೂ ನಮ್ಮಲ್ಲಿ ಏನಾದ್ರು ಇಟ್ಕೊಂಡ್ ಏನಾದ್ರು ಬಂದಿದ್ವಾ? ಏನಾದ್ರು ತಗೊಂಡ್ ಬಂದಿದ್ವಾ ನಾವೇನಾದ್ರು ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಯಾರು ಇಲ್ಲ ಬ್ರದರ್. ಏನು ತಗೊಂಡ್ ಬಂದಿಲ್ಲ. ಅದೇ ಪ್ರಕಾರನೇ ಹೋಗ್ಬೇಕಾದ್ರೂ ಕೂಡ ನಾವ್ ಏನೂ ತಗೊಂಡ್ ಹೋಗೋದಕ್ ಸಾಧ್ಯನೇ ಇಲ್ಲ. ಆದ್ರಿಂದ ನಾವ್ ಆದಷ್ಟು ಸರಳವಾಗಿ ಒಂದು ಸಹಜವಾದಂತ ಒಂದು ಜೀವಿತನ ನಾವು ಜಯಿಸೋದು ಮಾಡೋದು ತುಂಬಾ ಒಳ್ಳೇದು ಅನ್ಬಿಟ್ಟು ನಮ್ಗಿಲ್ಲಿ ಕಿವಿ ಮಾತುಗಳನ್ನ, ಬುದ್ಧಿ ಮಾತುಗಳನ್ನ ನಮ್ಗಿಲ್ಲಿ ತಿಳಿಸ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಏನಕ್ಕೆ ಅಂತಂದ್ರೆ ಪ್ರಿಯರೇ, ಮನುಷ್ಯನಾಗಿರೋಂತ ನಮಗೆ ಸಂಪಾದಿಸೋದಕ್ಕೆ ಹಲವಾರು ದಾರಿಗಳಿದೆ. ಆದ್ರೆ ನಮ್ಮ ಒಂದು ಆತ್ಮನ ಸಂಪಾದಿಸೋದು ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಒಂದು ಕಾನ್ಸಿಗ್ರೇಷನ್ ನ ಸಂಪಾದಿಸೋದು ಒಂದೇ ದಾರಿ, ದೇವರ ವಾಕ್ಯನ ಕೈಗೊಂಡು ನಡೆಯುವಂತ ಒಂದು ದಾರಿ. ಆ ಒಂದು ದಾರಿಯಲ್ಲಿ ನಾವು ನಡೆದು ದೇವರ ಒಂದು ಬುದ್ಧಿ ವಿವೇಕವುಳ್ಳ ಒಂದು ಮನಸ್ಥಿತಿನ ನಾವು ತಿಳ್ಕೊಂಡು ನಮ್ಮ ವಿಮೋಚನೆ ಅಂದ್ರೆ ನಮಗೆ ಈಡು ಬಲಿ ಕೊಟ್ಟಿರುವಂತ ಯೇಸು ಕ್ರಿಸ್ತರು ಕೊಟ್ಟಂತ ಒಂದು ವಿಮೋಚನೆ ಬಗ್ಗೆ ನಾವು ಅನುದಿನವೂ ಯೋಚಿಸಿ ನಡೆಯೋದಕ್ಕೆ ಒಳ್ಳೇದಾಗೋಣ. ಅದು ಅಲ್ದಂತಾನೆ ಪ್ರಿಯರೇ, ಇನ್ನೂ ಒಂದು ಮುಖ್ಯವಾದಂತ ಒಂದು ಪಾಯಿಂಟ್. ಸೊ ಹಾಗನ್ಬಿಟ್ಟು ನಾವ್ ಏನೂ ಆಸ್ತಿ ಮಾಡಬಾರ್ದು, ಏನು ಅಂದ್ರೆ ಏನು ಇರಬಾರ್ದು ಅಂತ ಅನ್ಬಿಟ್ಟು ತುಂಬಾ ಲೋ ಲೆವೆಲ್ಗೆ ಹೋಗೋದಲ್ಲ. ಅನುದಿನಕ್ಕೆ ಏನ್ ಬೇಕೋ ಅದನ್ನ ಮಾತ್ರ ನಾವು ಸಂಪಾದಿಸೋದಕ್ಕೆ ರೆಡಿಯಾಗಿರ್ಬೇಕೇ ಹೊರ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ಈ ದಿನವು ಮುಂದೊಂದು ವಾರಕ್ಕೂ ಇನ್ನೂ ಒಂದು ವರ್ಷಕ್ಕಾಗುವಷ್ಟು ನಾವು ಸಂಪಾದಿಸಿ ಇಡೋದು ಸೂಕ್ತ, ಒಳ್ಳೇದಲ್ಲ. ಆ ಒಂದು ಪಾಯಿಂಟ್ನೆ ನೆಕ್ಸ್ಟ್ ಒಂದು ಪ್ಯಾರಾದಲ್ಲಿ ನಮ್ಗೆ ಹೇಳ್ತಾರೆ. ನೆಕ್ಸ್ಟ್ ಪ್ಯಾರಾ ಅಮೃತ ಸಿಸ್ಟರ್ ರೀಡ್ ಮಾಡ್ತೀರಾ? ಸರೋಜಾ ಸಿಸ್ಟರ್ ರೀಡ್ ಮಾಡ್ತೀರಾ? ಇಲ್ಲ ಬ್ರದರ್, ನನ್ನ ಹತ್ರ. ಓಕೆ,
ಚಿತ್ರಾ ಸಿಸ್ಟರ್, ದೀಪಾ ಸಿಸ್ಟರ್, ಸುನಂದ ಸಿಸ್ಟರ್, ಶ್ವೇತಾ ಸಿಸ್ಟರ್, ಯಾರ ಬಳಿನಾದ್ರೆ ಟೆಕ್ಸ್ಟ್ ಬುಕ್ ಇದ್ರೆ ರೀಡ್ ಮಾಡ್ತೀರಾ? ಮಂಜುಳಾ ಸಿಸ್ಟರ್, ರೀಡ್ ಮಾಡ್ತೀರಾ ಸಿಸ್ಟರ್? ಬ್ರದರ್ ಅದು ಬುಕ್ ನಮ್ಮ ಹತ್ರ ಇಲ್ಲ ಬ್ರದರ್ ಅದು. ಓಕೆ. ಅನು ಸಿಸ್ಟರ್ ರೀಡ್ ಮಾಡಿ ಸಿಸ್ಟರ್. ಆದರೆ ಭೂಲೋಕ ಸಂಬಂಧವಾದ ವಸ್ತುಗಳು ಅವರ ಪ್ರಾಣಧಾರಣೆಗೆ ಅಮೂಲ್ಯವಾದ ವಸ್ತುಗಳಾಗಿವೆ. ಅನು ಸಿಸ್ಟರ್, ಅದ್ರ ಮೇಲ್ಗಡೆ ಪ್ರಕಾರ ಇದೆಲ್ಲ ಅದಕ್ಕಿಂತ ಮೇಲ್ಗಡೆ ಕೆಲವರು ವಿಪರೀತವಾದ ಅಭಿಪ್ರಾಯವನ್ನು ಬೆಳೆಸಿಕೊಂಡಿರುವಂತೆ ನಾವು ಮಾಡದಿರೋಣ. ಜನರು ತಮ್ಮ ಸೌಖ್ಯಕ್ಕಾಗಿ ಸೂಕ್ತವಾದ ಏರ್ಪಾಟುಗಳನ್ನು ಮಾಡಿಕೊಳ್ಳಬಾರದೆಂದು ಹಾಗೂ ಮುಪ್ಪಿನ ವಯಸ್ಸಿನಲ್ಲಿ ಧನ ಸಹಾಯವನ್ನು ಅವಲಂಬಿಸಬಾರದೆಂದು ಒಡೆಯನು ಉಪದೇಶಿಸುವನೆಂದು ಕಲ್ಪಿಸಿಕೊಳ್ಳದೆಯೇ ಇರೋಣ. ತಂದೆ ತಾಯಿಗಳು ತಮ್ಮನ್ನು ಅವಲಂಬಿಸಿರುವ ತಮ್ಮ ಕುಟುಂಬದವರ ಕಡೆಗಿನ ತಮ್ಮ ಕರ್ತವ್ಯವನ್ನು ಅಲಕ್ಷಿಸುವವರಾಗಿರಬೇಕೆಂಬುದು ಆತನು ಹೇಳಿರುವುದ ಅರ್ಥವೇನೆಂದು ಭಾವಿಸದಿರೋಣ. ಯಾವನಾದರೂ ಸ್ವಂತ ಜನರನ್ನು, ವಿಶೇಷವಾಗಿ ತನ್ನ ಮನೆಯವರನ್ನು ಸಂರಕ್ಷಿಸದೆ ಹೋದರೆ ಅವನು ಕ್ರಿಸ್ತ ನಂಬಿಕೆಯನ್ನು ತಿರಸ್ಕರಿಸಿದವನು, ನಂಬದವರಿಗಿಂತಲೂ ಕಡೆಯಾದವನು ಆಗಿದ್ದಾನೆ ಎಂಬ ಸತ್ಯವೇದವು ನಿರ್ದಿಷ್ಟವಾಗಿ ಬೋಧಿಸುತ್ತದೆ. ಹಾಗಿದ್ದಲ್ಲಿ ಇದರ ಸರಿಯಾದ ಅಭಿಪ್ರಾಯವೆಂದರೆ ಮಿತವ್ಯಯ ಮಾಡುವುದು ಹಾಗೂ ಪೌಲನು ವ್ಯಕ್ತಪಡಿಸಿರುವಂತೆ ಮುಂದಿನ ಕಾಲದ ನಮ್ಮ ಅಗತ್ಯತೆಗಳಿಗಾಗಿ ನಾವು ಕೂಡಿಸಿಡುವುದು ಅಥವಾ ನಾವು ಇತರರ ಅಗತ್ಯವಿದ್ದಲ್ಲಿ ಅವರಿಗೆ ಸಾಲ ಕೊಡುವುದು ಸೂಕ್ತವಾಗಿರುವುದೆಂಬುದು. ದೇವಜನರು ಮಿತವ್ಯಯಿಗಳಾಗಬೇಕು, ಸಾಲದಿಂದ ದೂರವಾಗಿರಬೇಕು, ಮುಂಜಾಗ್ರತೆ ಉಳ್ಳವರು ಆಗಿದ್ದು ಕೆಲವು ಮಟ್ಟಿಗೆ ಹಣವನ್ನು ಭವಿಷ್ಯದ ಅವಶ್ಯಕತೆಗಳಿಗಾಗಿ ಉಳಿಸಿಕೊಂಡಿರುವವರಾಗಿರಬೇಕು ಎಂಬ. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯರೇ, ಇಲ್ಲಿ ಮುಖ್ಯವಾದಂತ ಒಂದು ಮೂಲ ಪಾಠನ ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ ಪ್ರಿಯರೇ. ಪ್ರಮುಖವಾಗಿ ನಾವು ಒಂದು ಮುಪ್ಪಿನ ವಯಸ್ಸಿನಲ್ಲಿ ನಮ್ಗೆ ಯಾರಾದ್ರೂ ಊರುಗೋಲಾಗ್ತಾರೇನೋ ಅನ್ಬಿಟ್ಟು ಅವ್ರ ಮೇಲೆ ನಾವು ಡಿಪೆಂಡ್ ಆಗೋದು ತುಂಬಾ ಒಳ್ಳೇದಲ್ವಂತೆ. ಅದಕ್ಕಿಂತ ಮುಂಚಿತವಾಗ್ಲೇನೆ ನಮ್ಮ ಒಂದು ಮುಪ್ಪಿನ ವಯಸ್ಸಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಸಂಪಾದಿಸಿ ಇಟ್ಟಿರೋದು ತುಂಬಾ ಒಳ್ಳೇದು ಅನ್ಬಿಟ್ಟು ಹೇಳ್ತಾ ಇದಾರೆ. ಅದಾದ್ಮೇಲೆ ನಾವು ಸಾಲನ ಮಾಡಬಾರ್ದಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಏನಾದ್ರೂ ಸಾಲ ಇತ್ತಾ ಅದನ್ನ ತೀರ್ಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟು ತೀರ್ಸ್ಕೊಳ್ಬೇಕೇ ಹೊರತು ಅದಾದ್ಮೇಲೆ ನಮ್ಮಲ್ಲಿ ಹೆಚ್ಚುವರಿ ಹಣವಿತ್ತು ಅನ್ಬಿಟ್ಟು ನಾವ್ ಯಾರಿಗಾದ್ರೂ ಕೊಟ್ವಿ ಅಂತಂದ್ರೆ ಅದನ್ನ ಬಡ್ಡಿಗೆಲ್ಲ ಕೊಡಬಾರ್ದಂತೆ ಪ್ರಿಯರೇ, ಬಿಟ್ಬಿಡ್ಬೇಕಂತೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಬಡ್ಡಿನ ಕಟ್ಟೋದೇ ಆಗ್ಲಿ, ಬಡ್ಡಿನ ಮಾಡೋದೇ ಆಗ್ಲಿ, ಅದನ್ನೆಲ್ಲ ಮಾಡೋದಕ್ಕೆ ದೇವ್ರ ವಾಕ್ಯ ನಮ್ಗೆ ಪ್ರೋತ್ಸಾಹನೇ ಕೊಡ್ತಾ ಇಲ್ಲ. ಅಂದ್ರೆ ಹಣ ಸಂಪಾದನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹಲವಾರು ತಪ್ಪಾದ ಮಾರ್ಗನ ನಾವು ಹಿಡಿದೇನೆ ಸತ್ಯವಾಗಿ ನಾವ್ ಇರೋದ್ರಲ್ಲೇನೆ ತೃಪ್ತರಾಗಿರ್ಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ವಿಶ್ಲೇಷಣೆ ಕೊಡ್ತಾ ಇದಾರೆ ಪ್ರಿಯರೇ. ಏನಕ್ಕಂದ್ರೆ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇರೋದು. ಯೇಸು ಕ್ರಿಸ್ತರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಹಲವಾರು ರೀತಿಯಲ್ಲಿ ತೋರಿಸಿದ್ರು. ನಿನ್ಗೆ 2 ಅಂಗಿ ಇದೆಯಾ, ನಿನ್ನ ಒಳ ಅಂಗಿನ ಕೊಡು. ನಿನ್ನತ್ರ 2 ಹಣ್ಣುಗಳಿದ್ಯಾ, 1 ಹಣ್ಣನ್ನ ಕೊಡು. ಈ ರೀತಿ ಅವರು ಒಂದು ವಿಶೇಷವಾದಂತ ಮಾರ್ಗನ ನಮ್ಗೆ ತೋರ್ಸಿದ್ರು. ನಮ್ಮಲ್ಲಿ ಹೆಚ್ಚಿಗೆ ಇದ್ರೆ ಇನ್ನೊಬ್ರು ಕೊಡ್ಬೇಕೇ ಹೊರತು ಅದನ್ನ ಮತ್ತೆ ಕೇಳೋದೇ ಆಗ್ಲಿ, ಅದಕ್ಕೆ ಆದಂತ ಒಂದು ಬೆನಿಫಿಟ್ ಅಂದ್ರೆ ಯಾವ ರೀತಿ ಬಡ್ಡಿ, ಇದನ್ನೆಲ್ಲ ನಾವು ಅಪೇಕ್ಷಿಸಲೇಬಾರ್ದಂತೆ. ಮೊದಲನೇದಾಗಿ ಮುಪ್ಪಿನ ವಯಸ್ಸಿಗೆ ನಾವು ಹೋದಾಗ ನಮ್ಮ ಒಂದು ಮುಪ್ಪಿನ ವಯಸ್ಸು ಓಟ ಓಡಿ ಮುಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಸಂಪಾದಿಸಿ ಇಟ್ಟಿರೋದು ತುಂಬಾ ಒಳ್ಳೇದು ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಪ್ರಿಯರೇ. ಈ ರೀತಿ ನಮ್ಗೆ ಹಲವಾರು ವಿಚಾರಗಳನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನಾವು ರೀಡ್ ಮಾಡೋಣ. ನೆಕ್ಸ್ಟ್ ಪಾಯಿಂಟ್ ನವಿತಾ ಸಿಸ್ಟರ್ ರೀಡ್ ಮಾಡಿ. ನವಿತಾ ಸಿಸ್ಟರ್, ಬ್ರದರ್. ನೆಕ್ಸ್ಟ್ ಪಾಯಿಂಟ್ ರೀಡ್ ಮಾಡಿ ಸಿಸ್ಟರ್. ಆದರೆ ಭೂಲೋಕ ಸಂಬಂಧವಾದ ವಸ್ತುಗಳು ಅವರ ಪ್ರಾಣಾಧಾರಣೆಗೆ ಅಮೂಲ್ಯವಾದ ವಸ್ತುಗಳಾಗಿರಬಾರದು. ಆದರೆ ಅದು ಅವರ ಸೇವಕರಂತಿದ್ದು ಪ್ರತಿಯೊಂದು ಆಪತ್ಕಾಲದಲ್ಲಿ
ಅವುಗಳನ್ನು ಉಚಿತವಾಗಿ ಮನಪೂರ್ವಕವಾಗಿ ಬಳಸಲು ಯಾವಾಗಲೂ ಸಿದ್ಧವಿರಬೇಕು. ಈ ವಿಧಾನವನ್ನು ಅನುಸರಿಸುವವರು ಹೇರಳವಾದ ಭೂಲೋಕ ಸಂಪತ್ತುಗಳನ್ನು ಹೊಂದಿರುವುದು ಅಪರೂಪ. ಭೂ ಸಂಪತ್ತನ್ನು ನಿಧಿಯನ್ನಾಗಿ ಮಾಡಿಕೊಂಡು ಅದನ್ನು ತನ್ನ ಅನುಚಿತವಾದ ಬಯಕೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಿ ಇಟ್ಟುಕೊಂಡಲ್ಲಿ ಒಬ್ಬನು ದರಿದ್ರನಾಗಬಹುದು, ಇಲ್ಲವೇ ಬಹು ಐಶ್ವರ್ಯವಂತನಾಗಬಹುದು. ಮೇಲಿರುವಂತ ಸಂಗತಿಗಳ ಮೇಲೆ ಮನಸ್ಸಿಡುವುದು ಭೂಲೋಕ ಸಂಬಂಧವಾದ ಸಂಪತ್ತನ್ನು ಅಧಿಕವಾಗಿ ಕೂಡಿಸಿಕೊಳ್ಳುವುದಕ್ಕೆ ಇಲ್ಲವೇ ಅವುಗಳನ್ನು ಸಂರಕ್ಷಿಸಿಡುವುದಕ್ಕೆ ಅಡ್ಡಿ ಮಾಡುವುದರಿಂದ ಅವುಗಳನ್ನು ಕಳಕೊಳ್ಳುವುದನ್ನು ಸೂಚಿಸುವುದು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವು ಈ ಒಂದು ಭೂಲೋಕದಲ್ಲಿ ವಾಸಿಸ್ತಿರೋದ್ರಿಂದ ಈ ಒಂದು ಭೂಲೋಕದಲ್ಲಿ ಅಂತಿಂತ ವಸ್ತುಗಳನ್ನ ನಾವು ಅದ್ರ ಮೇಲೆ ಆಸೆನ ಮಡಗ್ಬಿಡ್ತೀವಿ. ಉದಾಹರಣೆ, ಈ ಒಂದು ಮೊಬೈಲೇ ಆಗ್ಲಿ, ಒಂದು ಮನೆನೇ ಆಗ್ಲಿ, ಒಂದು ಕಾರೇ ಆಗ್ಲಿ, ಒಂದು ಬೈಕ್ನೇ ಆಗ್ಲಿ, ಅದ್ರ ಮೇಲ್ಗಡೆ ನಾವ್ ಏನ್ ಮಾಡ್ಬಿಡ್ತೀವಿ, ಆಸೆನ ಮಡಗ್ಬಿಡ್ತೀವಿ ಪ್ರಿಯರೇ. ಅದು ಒಳ್ಳೇದಾ ಅಂತ ಹೇಳ್ಬೇಕಾದ್ರೆ ಒಂದು ಹಂತಕ್ಕೆ ಓಕೆ, ಇನ್ನೊಂದು ಹಂತದಲ್ಲಿ ಪ್ರಿಯರೇ ಅದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಗೆ ಈಗ ಇರುವಂತ ವಸ್ತುಗಳಲ್ಲಿ ನಾವು ದೇವರ ಒಂದು ಕೆಲಸಕ್ಕೆ ಉಪಯೋಗಿಸುವಂತ ವಸ್ತುಗಳನ್ನಾಗಿ ಮಾರ್ಪಾಟ್ ಮಾಡ್ಬೇಕು. ಉದಾಹರಣೆ, ಈಗ ನಮ್ಮಲ್ಲಿ ಏನಾದ್ರು ಒಂದು ವೆಹಿಕಲ್ ಇತ್ತು ಅಂತಂದ್ರೆ ಅದನ್ನ ಹೆಚ್ಚಾಗಿ ದೇವ್ರ ಕೆಲ್ಸಕ್ಕೆ ನಾವು ಉಪಯೋಗಿಸ್ಕೋಬೇಕು. ಅದೇ ರೀತಿಯಾಗಿ ನಮ್ಮ ಹತ್ರ ಏನಾದ್ರು ಒಂದು ವಿಶೇಷವಾದಂತ ಒಂದು ರೀತಿಯ ಒಂದು ಆಸ್ತಿ ಏನಾದ್ರು ಇತ್ತು ಅಂತಂದ್ರೆ ಅದನ್ನು ಕೂಡ ನಾವು ದೇವರ ಒಂದು ಕರ್ತವ್ಯಕ್ಕೆ ಉಪಯೋಗಿಸೋದಕ್ಕೆ ನಾವು ಅನುಗುಣವಾಗಿ, ಏನಕ್ಕಂದ್ರೆ ಒಂದು ಮನೆ ಇತ್ತು ಅನ್ಕೊಳ್ಳಿ, ಒಂದು ಕಾಟೇಜ್ ಮೀಟಿಂಗು, ಒಂದು ಪ್ರೇಯರು, ಅದೇ ಒಂದು ಸ್ವಂತ ಮನೆ ಇತ್ತು ಅಂದ್ರೆ ಇದನ್ನೆಲ್ಲ ಮಾಡೋದಕ್ಕೆ ನಮ್ಗೆ ಒಂದ್ ಒಳ್ಳೆ ರೀತಿಯ ಅನುಕೂಲ ಇರುತ್ತೆ. ಅದೇ ನೀವು ಬಾಡಿಗೆ ಮನೆಯಲ್ಲೋ ಬೋಗ್ಯದಲ್ಲೋ ಏನೋ ಇತ್ತು ಅಂತಂದ್ರೆ ಯಾರಾದ್ರೂ ಬಂದು ಕ್ವಶನ್ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದೀರಾ, ಇದನ್ನೆಲ್ಲ ಮಾಡ್ಬೇಡಿ ಅನ್ಬಿಟ್ಟೆಲ್ಲ ಹೇಳ್ತಾರೆ. ಅದೇ ಸ್ವಂತ ಇದ್ರೆ ಪ್ರಿಯರೇ ಯಾವುದೇ ಒಂದು ಮಾತುಗಳು ಬರೋದಿಲ್ಲ. ಬಹುತೇಕ ಇನ್ನೊಂದ್ ಕಡೆ ಏನೋ ತೊಂದ್ರೆ ಏನಿರಲ್ಲ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರಿಯರ, ನಮ್ಮಲ್ಲಿ ಏನಿರ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ನಮ್ಗೆ ಏನ್ ಇಲ್ಲಿ ಮಾರ್ಗಸೂಚನೆ ಕೊಡ್ತಾ ಇದಾರೆ ಅಂತಂದ್ರೆ, ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮ್ಮಲ್ಲಿರುವಂತ ಎಲ್ಲಾ ವಸ್ತು ವಿಚಾರಗಳನ್ನೆಲ್ಲಾನು ಕೂಡ ನಾವು ದೇವ್ರಿಗೆ ಉಪಯೋಗಿಸುವಂತ ರೀತಿಯಲ್ಲಿ ನಾವ್ ಇರ್ಬೇಕು. ಹಾಗೇನೆ ನಾವು ದೇವರಿಗೆ ಒಂದೊಳ್ಳೆ ರೀತಿ ಕೃತಜ್ಞತೆಯನ್ನ ಸಲ್ಲಿಸುವ ರೀತಿಯಲ್ಲಿ ಇರ್ಬೇಕು. ಹಾಗೇನೆ ಈ ಒಂದು ಭೂಲೋಕದ ಸಂಬಂಧವಾದಂತಹ ಹಲವಾರು ಸಂಗತಿಗಳಲ್ಲಿ ಕೆಟ್ಟದಾದಂತ ಒಂದು ಸಂಗತಿಗಳು ಕೂಡ ಇರುತ್ತಂತೆ. ಅದನ್ನ ನಾವು ಆದಷ್ಟು ತಡೆಗಟ್ಟಿ ದೇವರ ಒಂದು ಅನುಗ್ರಹದಿಂದ ನಾವು ನಡ್ಕೊಂಡು ಹೋಗೋದೇ ಒಳ್ಳೇದು. ಇದೇ ನಿಮ್ಗೆ ಸೂಚನೆ ಅಂದ್ಬಿಟ್ಟು ನಮ್ಗಿಲ್ಲಿ ತಿಳಿಸ್ತಾ ಇದ್ದಾರೆ ಪ್ರಿಯರೇ. ಸೊ ಇವತ್ತಿನ ಒಂದು ಪಾಠದಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಅಂತಂದ್ರೆ, ನಮ್ಗೆ ಉಚಿತಾರ್ಥವಾಗಿ ಏನಾದ್ರು ಬಂತು ಅಂತಂದ್ರುನು ಕೂಡ ಅದು ದೇವ್ರಿಗೆ ನಾವು ಅರ್ಪಿಸ್ಬೇಕು. ನಮ್ಗೆ ಒಂದು ಅನಿಶ್ಚಿತವಾಗಿ ಏನಾದ್ರು ಬಂತು ಅಂತಂದ್ರು ಕೂಡ ಅದನ್ನು ಕೂಡ ನಾವು ದೇವರಿಗೆ ಸಮರ್ಪಿಸ್ಬೇಕು ಅಂದ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾ ಇರೋದು. ಅಂದ್ರೆ ನಮ್ಗೆ ಯಾವುದೇ ಒಂದು ವಸ್ತುಗಳೇ ಆಗ್ಲಿ, ಒಂದು ರೀತಿಯ ಒಂದು ಸಂಪತ್ತುಗಳಾಗ್ಲಿ, ಏನೇ ಬಂದ್ರು ಕೂಡ ಅದರಲ್ಲಿ ನಾವು ಎಚ್ಚರಿಕೆನ ಮಾಡ್ಕೊಂಡು ಅದನ್ನ ನಾವು ಒಂದು ತಪ್ಪಾದಂತ ರೀತಿಯಲ್ಲಿ ನಾವು ಮಾಡ್ದೇನೆ ದೇವ್ರಿಗೆ ಮಹಿಮೆ ತರೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋದ್ರೆ ನಮ್ಮ ಒಂದು ಕಾನ್ಸಿಗ್ರೇಷನ್ ಲೈಫ್ ದೇವ್ರು ಮೆಚ್ತಾರೆ ಅನ್ಬಿಟ್ಟೆ ನಮ್ಗೆ ಇವತ್ತಿನ ಒಂದು ಪಾಠ. ಮುಂದೆ ಬರುವಂತ ದಿನದಲ್ಲಿ ದೇವ್ರ ಚಿತ್ತವಿದ್ದಲ್ಲಿ ಇನ್ನು ಮುಂದೆ ಇರುವಂತ ಒಂದು ಪಾಠಗಳನ್ನ ನಾವು ನೋಡಿ ದೇವ್ರಿಗೆ ನಾವು ಮಹಿಮೆ ತರುವಂತ ರೀತಿಯಲ್ಲಿ ನಾವು ನಡ್ಕೊಳ್ಳುವಂತ. ಕೊನೆಯದಾಗಿ ಪ್ರಿಯ ಸಹೋದರ ಮತ್ತು ಸಹೋದರರೇ, ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆಯ ಒಂದು ಪ್ರಾರ್ಥನೆಯನ್ನ ಸಹೋದರಾದಂತ ಪ್ರತಾಪ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಆಯ್ತು, ಮಾಡ್ತೀನಿ. ಪ್ರಾರ್ಥನೆ ಮಾಡೋಣ. ಕೃಪೆಯಲ್ಲಿ ಐಶ್ವರ್ಯವುಳ್ಳಂತ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸ್ವಾಮಿ, ನಿಮ್ಮ ಅಪಾರವಾದಂತಹ ಪ್ರೀತಿ ಕೃಪೆ ಕರುಣೆಗಳಿಂದ ನಾವು ಇನ್ನೂ ಕೂಡ ಜೀವಿತರ ಸಂಖ್ಯೆಯಲ್ಲಿದ್ದೇವೆ. ಲೋಕದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಸಂಗತಿಗಳನ್ನ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ನಾವು ಸ್ವಾರ್ಥದ ಅಂತ್ಯ ಭಾಗದಲ್ಲಿ ನಾವಿದ್ದೇವೆ ಸ್ವಾಮಿ. ಅಪ್ಪ, ನಿನ್ನ ಮಕ್ಕಳನ್ನ ಇದುವರೆಗೂ ಕೈ ಬಿಡದೆ ನೀನು ನಡೆಸ್ಕೊಂಡು ಬಂದಿದ್ದಿ. ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನಿನ್ನ ವಾಕ್ಯಗಳನ್ನ ಕೇವಲ ಓದುವುದು ಮಾತ್ರವಲ್ಲದೆ ಅವುಗಳನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ
ನಡೆಯುವಂತೆ ಕೃಪೆ ಮಾಡಿ ಹರಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ತಂದೆ ದೇವರೇ, ನಮ್ಮ ಸಭೆ ಅಲ್ಲಿನ ಸದಸ್ಯರು ಎಲ್ಲರನ್ನ ನೀನು ಆಶೀರ್ವದಿಸಪ್ಪ. ಅವರಿಗೆ ಬೇಕಾದಂಥ ಆರೋಗ್ಯ, ಬಲ, ಶಕ್ತಿಯನ್ನ ನೀಡು. ಯಾಕಂದ್ರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ವೃದ್ಧಾಪ್ಯದಲ್ಲಿದ್ದಾರೆ ಕರ್ತನೆ. ತಂದೆಯ ದೇವರೇ, ವಾಕ್ಯಗಳನ್ನು ನಾವು ಓದಿ ಮನನ ಮಾಡಿಕೊಂಡು ಅದರಂತೆ ನಡೆಯಲಿಕ್ಕೆ ಸ್ವಾಮಿ ನೀನು ನಮ್ಮನ್ನು ಬಲಪಡಿಸು, ಆಶೀರ್ವದಿಸು. ತಂದೆಯೇ, ಈ ಒಂದು ಸಣ್ಣ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನೂ ಆದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ಗೆ ನಮಸ್ಕಾರ. ಎಲ್ಲ ಬ್ರದರ್ಸ್ ಮತ್ತು ಸಿಸ್ಟರ್ಸ್ಗೆ ನಾನು ಎಲ್ಲ ನಮಸ್ತೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಎಲ್ರಿಗೂ ನಮಸ್ತೆ. ಗುಡ್ ನೈಟ್. ಎಲ್ಲ ಬ್ರದರ್ ಸಿಸ್ಟರ್ ನಮಸ್ತೆ. ನಮಸ್ತೆ. ನಮಸ್ತೆ ಸುನಂದಿ. ನಮಸ್ತೆ.